ಡೇವಿಡ್ ಕನ್ಸ್ಟ್ರಕ್ಷನ್ಗೆ ಸ್ಥಾಪಕರಾಗಿರ್ತಕ್ಕಂಥ ನಮ್ಮ ಕ್ರೈಸ್ತ ಪೀಸ್ ಮೇಕರ್ ನಮ್ಮ ಈ ಸಭೆಗೆ ಅಧ್ಯಕ್ಷರು ಮತ್ತು ಸಂಸ್ಥಾಪಕರು. ಇದರಿಂದ ಸುಮಾರು ಈಗ 4 ಚರ್ಚ್ಗಳು ಸ್ಥಾಪನೆ ಆಗಿದೆ. ಎಷ್ಟು? ಇದರ ಅಧ್ಯಕ್ಷರು ಇವರೇ, ಸ್ಥಾಪಕರು ಇವರೇ. ಗಂಭೀರವಾಗಿರ್ತಿರಲ್ವಿ, ಸ್ಥಾಪಕರು ಇವರೇ ಮತ್ತು ಇವರ ಸಾಕ್ಷಿ ನಾವೆಲ್ಲರೂ ಕೇಳಬೇಕು. ಇಂಟ್ರೆಸ್ಟಿಂಗ್ ಇದೆ. ಅದೇನಂತ ಹೇಳ್ಕೊಂಡ್ರೆ ನಿಶ್ಚಯವಾಗಿ ಬಹಳ ಒಳ್ಳೆ ಕಾರ್ಯಗಳು ನಾವು ಗಮನಿಸ್ತೇವೆ, ಅಂತ ಕೃತ್ಯಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ದೇವ್ರ ಮಕ್ಕಳೇ, ಅಧ್ಯಕ್ಷರಾಗಿರ್ತಕ್ಕಂಥವ್ರು ಇವರು ಸುಮಾರು 28 ವರ್ಷಗಳ ಹಿಂದೆ ಇವರಿಗೆ ಏನೂ ಇಲ್ಲ. ಅವರು ಯಾವತ್ತೂ ಒಂದು ಮಾತು ಹೇಳ್ತಿದ್ರು. ಅವರು ಕುಡಿದಾಗ ನೇನು ನೀತಿವಂತನಿ ಅಂತ ಹೇಳ್ತಿದ್ರು. ಪ್ರೈಸ್ ಲಾರ್ಡ್ ಜೀಸಸ್. ನಮ್ಮ ಅಧ್ಯಕ್ಷರು ಕುಡಿದಾಗ ಹೇಳ್ತಿದ್ರು, ನಾನು ನೀತಿವಂತನು, ನೀವೆಲ್ಲ ಸುಳ್ಳುಗಾರರು, ನೀವೆಲ್ಲ ವೇಷಧಾರಿಗಳು, ನೀವು ನಿಜವಾದ ಭಕ್ತರಲ್ಲ, ನೀವೆಲ್ಲ ವೇಷ ಹಾಕೊಂಡಿದ್ದವರು ಸುಳ್ಳುಗಾರರು, ನಾನು ನಿಜವಾದ ನೀತಿವಂತನು, ನನಗೆ ಒಂದೇ ಕೆಟ್ಟ ಚಟ ಇದೆ, ಏನು? ಕುಡಿಯೋ ಚಟ ಮಾತ್ರ ಇದೆ ನನಗಂತ ಹೇಳ್ತಿದ್ರು. ಆದರೆ ಅದನ್ನು ಕೂಡ ಸರಿ ಅಂತ ತಿಳ್ಕೊಂಡು ನಾವು ಮುಂದೆ ಹಾಗೆ ಅಧ್ಯಕ್ಷರನ್ನು ಮುಂದೆ ಸಾಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ವಿಚಿತ್ರವಾದಂಥ ಸಂಗತಿ ಏನಂದ್ರೆ, ಇವರ ಪತ್ನಿ ತಿರುಪತಮ್ಮ ಅವರು ಕ್ರೈಸ್ತವಳಲ್ಲ, ಅನ್ಯ ಕ್ರೈಸ್ತವಳು, ಅನ್ಯಳು. ಇವರು ಎಸ್ ಡೇವಿಡ್ ಅವರು. ಇವರಿಂದ ಈಗ ಡೇವಿಡ್ ಕನ್ಸ್ಟ್ರಕ್ಷನ್ ಅನ್ನುವ ಕಂಪನಿ ಕೂಡ ಈಗ ಸ್ಥಾಪನೆ ಆಗಿದೆ. ಹಲ್ಲೆಲೂಯ. ಮೊದಲು ಒಂದು ಸಾಮಾನ್ಯವಾದಂಥ ಪೀಸ್ ವರ್ಕ್ ಕಾಂಟ್ರಾಕ್ಟರ್ ಆಗಿದ್ರು ಇವರು. ಪೀಸ್ ವರ್ಕ್ ಅಂತಾರಲ್ಲ, ಪೀಸ್ ವರ್ಕ್ ಕಾಂಟ್ರಾಕ್ಟರ್ ಆಗಿದ್ರು. ತದನಂತರ ಯೇಸು ಕ್ರಿಸ್ತನನ್ನು ಸಂಪೂರ್ಣವಾಗಿ ತನ್ನ ರಕ್ಷಕರಾಗಿ ಸ್ವೀಕರಿಸಿದ ಮೇಲೆ ಇವರು ಈಗ ಬರ್ತಾ ಒಂದು ಕಾಂಟ್ರಾಕ್ಟರ್ ಆಗಿ ಈಗ ಡೇವಿಡ್ ಕನ್ಸ್ಟ್ರಕ್ಷನ್ ಅನ್ನೋ ಕಂಪನಿಯನ್ನು ಸ್ಥಾಪನೆ ಮಾಡಿ ಅವರ ಮಗನು ಈ ಕಂಪನಿಯನ್ನು ನಡೆಸ್ತಾ ಇದ್ದಾರೆ ಈಗ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿಲ್ವೇ? ಆದ್ರೆ ನೀವು ಯಾರು ತಿಳ್ಕೊಬೇಡ್ರಿ, ಇವರು ಬಹಳ ಕಡು ಬಡವರಾಗಿದ್ದಾಗಲೇ ಇವರು ಪೀಸ್ ಮೇಕರ್ ಎಂಬ ನಮ್ಮ ಈ ಸಭೆಗೆ ಅವರು ಅಧ್ಯಕ್ಷರಾಗಿ ನಮ್ಮ ಸಭೆ ಜನರೇ ಆರಿಸ್ಕೊಂಡಿದ್ದಾರೆ. ಯಾಕಂದ್ರೆ ಅವರ ಗುಣಲಕ್ಷಣ, ಅವರ ಸಾತ್ವಿಕತ್ವ, ಅವಳು ಬಹಳ ಶಾಂತ ಸ್ವಭಾವದರು. ಆದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ, ನನ್ನ ಪ್ರಿಯ ಸಹೋದರಿ ಇವತ್ತು ತಟ್ಟುವುದ್ರ ಬಗ್ಗೆ ಹೇಳ್ತಾನೆ. ಬೇಡಿಕೊಳ್ಳ್ರಿ, ನಿಮಗೆ ಕೊಡಲ್ಪಡುವುದು, ಹುಡುಕಿರಿ, ನಿಮಗೆ ಸಿಗೋದು, ತಟ್ಟ್ರಿ, ನಿಮಗೆ ತೆರೆಯಲ್ಪಡುವುದು. ಈ ತಟ್ಟುವಂತ ಕೆಲಸ ಇವರ ಹೆಂಡತಿ ತಿರುಪತಮ್ಮ ಅವರು. ಈಗ ಅವರ ಹೆಸರು ಪುರಾತನ ಕಾಲದಲ್ಲಿ, ಅವರು ಪ್ರಾಚೀನದಲ್ಲಿ ಅಂದ್ರೆ ಪೂರ್ವದಲ್ಲಿ ಅವರು ಹಿಂದೂಗಳಾಗಿದ್ರು. ಯಾರು? ಇವರ ಹೆಂಡತಿಯವರು. ಆದ್ರೆ ಇವರ ಹೆಂಡತಿಯವರು ಇಲ್ಲಿ ಬಂದ ಮೇಲೆ ನಮ್ಮ ಎಸ್ ಡೇವಿಡ್ ಅವರನ್ನು ಮದುವೆ ಮಾಡ್ಕೊಂಡಿದ ಮೇಲೆ ಚರ್ಚ್ಗೆ ಹೋಗ್ಲಿಕ್ಕೆ ಆರಂಭ ಮಾಡಿದ್ರು. ಚರ್ಚ್ಗೆ ಹೋಗ್ತಾ ದೇವರ ವಾಕ್ಯವನ್ನು ಕೇಳಿದ್ರು. ದೇವರ ವಾಕ್ಯವನ್ನು ಕೇಳಿ ಅವರಲ್ಲಿ ಒಂದು ನಂಬಿಕೆ ಉಂಟಾಯ್ತು. ನನ್ನ ಯಜಮಾನರು ಅವಾಗ ಮೊದಲು ಕುಡಿತಲಾಗಿದ್ರು. ಬರ್ತಾ ಕೆಲವು ವರ್ಷಗಳಾದ್ಮೇಲೆ ಅವರ ಒಂದು ಮೊದಲನೇ ಮಗಳು ತೀರ್ಕೊಂಡಿದ ಮೇಲೆ ಆ ತೀರ್ಕೊಂಡಿರುವಂತಹ ಟೆನ್ಷನ್ ಇಂದ ಅವರಿಗೆ ಕುಡಿಯುವಂತ ಚಟ ಅವರಿಗೆ ಅಂಟುಕೊಂಡು ಬಿಟ್ಟಿತ್ತು. ಈ ಸಮಯದಲ್ಲಿ ಬರ್ತಾ ಅವ್ರು ಜಾಸ್ತಿ ಕುಡಿತಾ ಕಂಪ್ಲೀಟ್ ಪಟ್ಟಿಂಗತನ ಅವರಲ್ಲೂ ಪ್ರವೇಶ ಮಾಡಿತ್ತು. ಅವರು ಮಾಸ್ಟರ್ ಡಿಗ್ರಿ ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಮಾಸ್ಟರ್ ಡಿಗ್ರಿ ಮಾಡಿದವರಿಗೆ ಕಲಿಸಿಕೊಡುವಷ್ಟಕ್ಕೂ ಅವರು ಕಲ್ತ್ಕೊಂಡಿದ್ದಾರೆ. ಅಂತ ಒಂದು ಡ್ರಾಯಿಂಗ್ ಫಿಟರ್ ಆಗಿದ್ದಾರೆ ಸಿವಿಲ್ ಇಂಜಿನಿಯರಿಂಗ್. ಆ ಸಮಯದಲ್ಲಿ ಏನಾಯ್ತು, ಇವರ ಹೆಂಡತಿ ತಿರುಪತಮ್ಮ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು. ಯೇಸುವನ್ನು ನಂಬಿಕೊಂಡವರು. ಗಮನಿಸ್ತೀರಿ ನನ್ನ ಪ್ರಿಯ ಸಹೋದರಿ, ನಿಮ್ಮ ಕುಟುಂಬದಲ್ಲಿ ಎಂತ ಬಿಡಲಾರದಂತ ಕುಡುಕನಿದ್ರು ಕೂಡ ಯೇಸು, ನೀವು ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಯೇಸುವನ್ನು ಪ್ರಾರ್ಥನೆ ಮಾಡಿದ್ರೆ ಯೇಸು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ಮನೆಯಲ್ಲಿ ಕುಡುಕರಾಗಿರ್ತಕ್ಕಂಥ ಮಕ್ಕಳಾಗಲಿ, ಹೆಂಡತಿಯಾಗಲಿ, ಗಂಡನಾಗಲಿ ಎಲ್ಲರಿಗೆ ದೇವರು ಬಿಡುಗಡೆ ಖಂಡಿತ ಕೊಡ್ತಾನೆ ಅನ್ನುವ ಸಾಕ್ಷಿ ಇವತ್ತು ನಮ್ಮ ಮಧ್ಯದಲ್ಲಿ ನಿಂತಿದ್ದಾರೆ. ಯಾಕಂದ್ರೆ ಇವರು ಬಹಳ ವರ್ಷಗಳು ಕುಡಿತನ ಚಟದಲ್ಲಿ, ಹವ್ಯಾಸದಲ್ಲಿ ಅಂಟಿಕೊಂಡು ಅವರು ಬಹಳಷ್ಟು ಬಳಲುತ್ತಾ ಇದ್ರು. ಆದರೆ ಇವರು ಬಹಳ ಶಾಂತ ಸ್ವಭಾವದವರು, ಹೆಚ್ಚಾಗಿ ಮಾತಾಡೋದಿಲ್ಲ. ಅದಕ್ಕೆ ಅವರ ಪರವಾಗಿ ನಾನೇ ಮಾತಾಡ್ತಾ ಇದ್ದೇನೆ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ಇವರು ಪ್ರಾರ್ಥನೆ ಮಾಡುವಾಗ ಬಹಳಷ್ಟು ಮಾಡೋದಿಲ್ಲ, ಬಹಳ ಸಿಂಪಲ್ ಆಗಿ ಯೇಸು ಹೇಳಿಕೊಟ್ಟ ಪ್ರಾರ್ಥನೆ ಮಾತ್ರ ಮಾಡ್ತಾರೆ. ನೀವೆಲ್ಲ ಕಲಿಸ್ಕೊಡೋ ಪ್ರಾರ್ಥನೆ ಅಲ್ಲ ಅವರು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ? ಅದೇ ರೀತಿಯಲ್ಲಿ ಈಗ ಅವರ ಕುಟುಂಬದಲ್ಲಿ ಅತ್ಯಂತ ಆನಂದ, ಹರ್ಷ ಉಂಟಾಗ್ತಾ. ಯಾಕಂದ್ರೆ ಅವರ ಹೆಂಡತಿ ಎಡಬಿಡದೆ ಸುಮಾರಷ್ಟು ವರ್ಷಗಳು ಬೆಳಿಗ್ಗೆ 6 ಗಂಟೆಗೆ ಹೇಳ್ತಾರೆ ಅವ್ರ ಹೆಂಡತಿ. ನಾನು ಅವ್ರ ಮನೆಯಲ್ಲಿ ಹೋಗಿರುವಾಗ ಬೆಳಿಗ್ಗೆ 6 ಗಂಟೆಗೆದ್ದು ಅವ್ರಿಗೆ ಬಹಳ ಕಡಿಮೆ ಬರ್ತದೆ ಓದಲಿಕ್ಕೆ. ತೆಲುಗು ಬೈಬಲನ್ನು ಓದಿ ಮತ್ತು ಅವರು 6 ಗಂಟೆಗೆ ಪ್ರಾರ್ಥನೆ ಮಾಡ್ತಾ ಇದ್ರು. ತನ್ನ ಕುಟುಂಬದ ವಿಷಯ, ತನ್ನ ಮಕ್ಕಳ ವಿಷಯ, ತನ್ನ ಪತಿ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು.
ಹಲ್ಲೆಲೂಯ. ಅಂತ ಒಂದು ಸಮಯದಲ್ಲಿ ಅವಳು ತಿರುಪತಮ್ಮ ಅವರು ಬಾಗಿಲವನ್ನು ತಟ್ಟೋದನ್ನು ಬಿಡಲಿಲ್ಲ. ಇನ್ನೂ ನಂಬಿಕೆಯಿಂದ ದೀಕ್ಷಾಸ್ನಾನ ತಗೊಂಡು ಆಮೇಲೆ ಪ್ರಾರ್ಥನೆ ತೊಡಗಿದ್ರು. ಮತ್ತು ಅನಂತರ ಒಂದು ಸಂಪೂರ್ಣ ಸುವಾರ್ತೆ ಸೇವೆಗೆ, ಒಂದು ಒಳ್ಳೆ ಸಭೆಗೆ ಅವರು ಸೇರುವಾಗ ಅವ್ರಿಗೆ ಅರ್ಥ ಆಯ್ತು, ಯೇಸು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ, ಯೇಸು ನಮ್ಮ ಪ್ರಾರ್ಥನೆ ಖಂಡಿತವಾಗಿ ಕೇಳ್ತಾನೆ, ನನ್ನ ಮೊರೆಯನ್ನು ಕೇಳ್ತಾನೆ ಅಂತೇಳಿ ಕೊನೆಯವರೆಗೂ ಮೊರೆ ಇಡ್ತಾ ಬಂದ್ರು. ಒಂದ್ ದಿವಸ ಇವ್ರಿಗೆ ಎಷ್ಟು ಹೇಳಿದ್ರು ಕೇಳಿಲ್ಲ ಬಿಡ್ಲಿಕ್ಕೆ. ಒಂದ್ಸಾರಿ 1 ವರ್ಷ ಬಿಡ್ತಾರೆ, ಮತ್ತೆ ಕುಡಿತಾರೆ, ಮತ್ತೊಂದು ವರ್ಷ ಬಿಡ್ತಾರೆ, ಕುಡಿತಾರೆ. ಆದ್ರೆ ಪ್ರಾರ್ಥನೆಯಿಂದ ಅವರಿಗೆ ಒಂದು ದೊಡ್ಡ ಕನಸು ಬಂತು ಒಂದು ರಾತ್ರಿಯಲ್ಲಿ. ನನಗೆ ಗೊತ್ತಿಲ್ಲ, ಆಮೇಲೆ ಗೊತ್ತಾಯ್ತು. ಇವರಿಗೆ ಜೇನು ಹುಳ ಅಂದ್ರೆ ಬಹಳ ಹೆದರಿಕೆ. ಈ ಜಗತ್ತಲ್ಲಿ ಜೇನು ಹುಳ ಅಂದ್ರೆ, ಯಾಕಂದ್ರೆ ಒಂದ್ಸಾರಿ ಕಡ್ದಿತ್ತಲ್ಲ ಅಂಟು, ಒಂದ್ಸಾರಿ ಕಡಿದ್ರೆ ಯೇಸು ಕ್ರಿಸ್ತನಿಗೆ ಮಳೆ ಹೊಡೆದ್ರೆ ಹೆಂಗ್ ನೋವಾಗ್ತದಲ್ಲ ಅಂತ ನೋವು ಅಂತದ್ದು. ಅಷ್ಟು ಖತರ್ನಾಕ್ ನೋವು. ಎಷ್ಟು ಕಡಿದಿದ್ದು? 7 ಕಡಿದಿದ್ದು. 7 ಕಡಿದ್ರೆ ಮನುಷ್ಯನ 7 ಒಂದಲ್ಲ 2 ಅಲ್ಲ 7 ಎನಿಸಿದಾರೆ ನೋಡ್ರಿ. 7 ಕಡಿದ್ರೆ ಅದು ಹೋಗ್ಲಿಕ್ಕೆ ಆ ನೋವು, ಆ ಭಯ ಅವ್ರ ಹೃದಯದಲ್ಲಿ ಭಯಂಕರವಾಗಿ ಹಿಡಿದಿತ್ತು. ಯಾಕಂದ್ರೆ ದೇವರು ಕಾಣೋದಿಲ್ಲಲ್ಲ. ಹಲ್ಲೆಲೂಯಾ. ಒಂದ್ ದಿವಸ ಏನಾಯ್ತು, ಇವ್ರು ಕನಸಿನಲ್ಲಿ ಜೇನು ಹುಳಗಳೆಲ್ಲ ಇವರ ಸುತ್ತಕೊಂಡು ತುಂಬಿತ್ತಂತೆ. ಜೇನು ಹುಳಗಳೆಲ್ಲ ತುಂಬಿರುವಾಗ ಆವಾಗ ಅವರು ಕನಸಿನಲ್ಲಿ ಪ್ರೇಯರ್ ಮಾಡಿದ್ದಾರೆ. ಹಲೋ, ಇಂಟ್ರೆಸ್ಟಿಂಗ್ ನೋಡ್ರಿ, ಹೆಂಗಿದೆ ಅಲ್ಲ ಅಂಕಲ್? ಕನಸಲ್ಲಿ ಪ್ರೇಯರ್, ಯೇಸಯ್ಯ ಈ ಜೇನು ಹುಳ ಅಂದ್ರೆ ಏನೂ ಒಂದು ಕಡ್ದಿಲ್ಲ, ಈ ಜೇನು ಹುಳದಿಂದ ನನ್ನನ್ನು ರಕ್ಷಿಸಿದ್ರೆ ಇನ್ನು ಮುಂದೆ ನಾನು ಯಾವತ್ತಿಗೂ ಸಾರಾಯಿ ಕುಡಿಯುವುದಿಲ್ಲ, ಸಾರಾಯಿ ಮುಟ್ಟುವುದಿಲ್ಲ ಅಂತೇಳಿ ಅಲ್ಲಿ ಕನಸಿನಲ್ಲಿ ಪ್ರಮಾಣ ಮಾಡಿದ್ರು. ಹಲ್ಲೆಲೂಯ. ಎಲ್ಲರೂ ಹೇಳ್ತೀರ ಅಲ್ಲೂಯ. ಅದಕ್ಕಾಗಿ ದೇವ್ರ ಮಕ್ಕಳೇ, ಕೊನೆ ಕಾಲದಲ್ಲಿ ನನ್ನ ಆತ್ಮನು ಸುರಿಸುತ್ತೇನೆ. ನಿಮ್ಮ ಕುಮಾರರು ಕುಮಾರ್ತಿಯರು ಪ್ರವಾದಿಸುವರು, ನಿಮ್ಮ ವೃದ್ಧರು ಕನಸುಗಳು ಕಾಣುವರು, ನಿಮ್ಮ ಯವನಸ್ಥರು ದರ್ಶನಗಳು ನೋಡುವರು ಎಂಬುದಾಗಿ ಕೊನೆ ಕಾಲದ ಆತ್ಮ ಸುರುವಿಕೆ ಇವ್ರ ಮೇಲೆ ಬಂದಾಗ ಇವರು ಆ ದರ್ಶನದಲ್ಲಿ ಆ ಜೇನುಹುಳ, ಅವರ ಮೈಯೆಲ್ಲ ಜೇನುಹುಳಗಳೆಲ್ಲ ತುಂಬಿದಾವೆ. ಒಂದೇ ಪ್ರಾರ್ಥನೆ ಮಾಡಿದೆ, ಯೇಸಯ್ಯ ನನಗೆ ಈ ಜೇನುಹುಳಗಳಿಂದ ಇವತ್ತು ಬಿಡಿಸಿದ್ರೆ ನನ್ನ ಜೀವಮಾನ ಕಾಲವೆಲ್ಲ ನಾನು ಎಂದಿಗೂ ಸಾರಾಯಿ ಕುಡಿಯೋದಿಲ್ಲ ಅಂತೇಳಿ ತೀರ್ಮಾನ ಮಾಡಿ ಮತ್ತೆ ಬೆಳಗ್ಗೆ ಕೆಲಸಕ್ಕೆ ಹೋದ್ರು. ಮತ್ತೆ ಬೆಳಿಗ್ಗೆ ಆದ್ಮೇಲೆ ಬೆಳಿಗ್ಗೆ ಎಲ್ಲ ಮತ್ತೋದ್ರು ಕೆಲಸದಲ್ಲಿ ಆಗಿದ್ದು. ಬೆಳಿಗ್ಗೆ ಕೆಲಸಕ್ಕೆ ಹೋದ್ರು. ಬೆಳಿಗ್ಗೆ ಕೆಲಸ ಸಂಜೆ ಆಗಿದ ಕೂಡಲೇ ಆಗ್ತದೆ ಅವ್ರಿಗೆ ತೊಂದರೆ. ಏನಾಗ್ತದೆ? ಸಂಜೆ ಆಗಿದ ಕೂಡಲೇ ಕಾಂಟ್ರಾಕ್ಟರ್, ಪೀಸ್ ವರ್ಕ್ ಕಾಂಟ್ರಾಕ್ಟರ್, ಮೇನ್ ಕಾಂಟ್ರಾಕ್ಟರ್ ಇವ್ರಿಗೆ ಸಂಜೆಗೆ ದುಡ್ಡು ಕೊಡಿಸ್ಬೇಕು. ಇವರು ಹಲ್ಯಾಲ್ನಲ್ಲಿ ಅವ್ರು ಕೆಲಸ ಮಾಡ್ತಿದ್ರು. 1993 87 ಈಗ 87 ಬಿಟ್ಟಿದ್ರಾ? ಓಕೆ, 91 1991ರಲ್ಲಿ 1991ರಲ್ಲಿ ಇವರಿಗೆ ಆ ಕೆಲಸ ಬಂತು, ಎಲ್ಲ ಆಯ್ತು, ಬೆಳಿಗ್ಗೆ ಆಯ್ತು. ಬೆಳಿಗ್ಗೆ ಆದ್ಮೇಲೆ ಎಲ್ಲ ಆರಾಮದೀವಲ್ಲ, ನಾವು ಆರಾಮದ ಏನಾಗ್ತೀವಿ, ಮತ್ತೆಲ್ಲ ಕೆಲಸ ಮಾಡಿ ಸ್ವಲ್ಪ ಬಾಡಿ ಎಲ್ಲ ಟಯರ್ಡ್ ಆಗಿತ್ತು ಅಂತೇಳಿ ಸಂಜೆಗೆ ತಾವು ದುಡ್ಡು ತಗೊಂಡು ಹೋಗ್ತಾರೆ. ಯಾವತ್ತೂ ದುಡ್ಡು ತಗೊಳ್ತಾರೆ ಸಾವುಕಾರ ಹತ್ರ. ದುಡ್ಡು ತಗೊಂಡು ಹೋಗುವಾಗ ಮತ್ತು ಬಂದು ಸಾರಾಯಿ ಅಂಗಡಿಗೆ ಬಂದರು. ಲಿಸನ್ ಕೇರ್ಫುಲಿ, ಬಾರ್ ಜಾಗ್ರತೆ. ನೀವು ಪ್ರಾರ್ಥನೆ ಮಾಡಿ, ಇವರ ಹೆಂಡತಿ ಮಾಡಿರೋ ಪ್ರಾರ್ಥನೆ ದೇವರು ಬಿಡಲಿಲ್ಲ. ಅವ್ರ ಹೆಂಡತಿಯ ಕಣ್ಣೀರನ್ನಾಗಲಿ, ಅವರ ಕುಟುಂಬದ ಕಣ್ಣೀರನ್ನಾಗಲಿ ಆತನು ಒರೆಸಿದನು. ಪ್ರೈಸ್ ಲಾರ್ಡ್ ಜೀಸಸ್. ಆಮೇಲೆ ಮತ್ತು ಇವ್ರು ಏನ್ ಮಾಡಿದ್ರು, ಸಾರಾಯಿ ಅಂಗಡಿಗೆ ಹೋದ್ರು. ಸಾರಾಯಿ ಅಂಗಡಿಗೆ ಹೋಗಿ ಸಾರಾಯಿಯನ್ನು ಏಕ್ ಕೊಟ್ರೆ ನಂಗೆ ಗೊತ್ತಿಲ್ಲ, ಯಾಕಂದ್ರೆ ಕೊಟ್ರದಲ್ರಿ ಅದ್ರೊಳಗೆ ಸೋಡಾ ಹಾಕಿದ ಕೂಡಲೇ ತಗೋಬೇಕಲ್ಲ, ಅದನ್ನ ಕೈ ಇಡಬೇಕು. ಕೈ ಇಡುವಾಗ ಎಲ್ಲರೂ ಹೇಳ್ತೀರ ಅಲ್ಲೂಯ್ಯ, ನಿಜವಾಗಲೇ ಜೇನು ಹುಳ ಅದ್ರ ಮೇಲೆ ಬಂತಿರ್ತಾ ಇತ್ತು. ಕನಸಿನಲ್ಲಿ ತೋರಿಸಿದ್ದಲ್ಲ, ವಾಸ್ತವಿಕವಾಗಿ ಜೇನುಹುಳ, ನಿಜದ ಜೇನುಹುಳ ಅದ್ರ ಮೇಲೆ ಜುಮ್ ಅಂತ ನೋಡಿದ್ರು. ಒಂದು ಜೇನುಹುಳ ನೋಡಿದ್ರು. ರಾತ್ರಿ ಕನಸೊಳಗೆ ಜೇನುಹುಳ ಬಂದಾಗ, ದೇವರೇ ಇನ್ನೊಂದ್ಸಾರಿ ನಾ ಕುಡುದಿಲ್ಲ ಅಂತ ಪ್ರಾರ್ಥನೆ ಮಾಡಿದೆ. ಅಮ್ಮ ದೇವ, ಜೇನುಹುಳ ನಿಜವಾಗಿ ಬಂದ್ಬಿಟ್ಟಿದೆ ಅಂತೇಳಿ ಅದನ್ನ ತಗೊಂಡು ಏನ್ ಮಾಡಿದ್ರಿ, ಸಾರೇ ಒಗೆದು ಬಿಟ್ರು. ಅಲ್ಲಿ ಒಗೆದ್ಕೊಳ್ಳಿ ಅಂಗಡಿಯವನು, ಯಪ್ಪ ಏನಂತ, ನೈ ಕತಮ್ ಮೈ ಹಂಸಿ ದಾರು ನೈ ಬಿದ್ದ ಅಂತೇಳಿ ಅಲ್ಲಿಂದ ಬಂದ. ಆವತ್ತಿಂದ ಇವತ್ತುವರೆಗೂ ಸಾರಾಯಿ, 1991ರಿಂದ ಇವತ್ತವರೆಗೂ ಸಾರಾಯನ್ನು ಮುಟ್ಟಲಿಲ್ಲ ನನ್ನ ಪ್ರಿಯ ಸಹೋದರರೇ. ಅವರ ಕೈಗಳು ಕಣ್ಣೀರು ಮಾಡ್ತೀರಿ. ಈಗ ಅವರು ಅಂದಿನಿಂದ ಮುಟ್ಟದೇ ಇರುವಾಗ ಬರ್ತಾ ದಿನಗಳದಂತೆ ಅವರು ಪೀಸ್ ವರ್ಕ್ ಕಾಂಟ್ರಾಕ್ಟರ್ ಆಗಿದ್ರು. ಆಮೇಲೆ ಸೆಂಟ್ರಿಂಗ್, ಬಾರ್ಬೆಂಡಿಂಗ್ ಎಲ್ಲ ಸಮೇತ ಕಾಂಟ್ರಾಕ್ಟ್ ತಗೊಳ್ತಿದ್ರು. ಆಮೇಲೆ ಬರ್ಬರ್ತಾ ಡೇವಿಡ್ ಕನ್ಸ್ಟ್ರಕ್ಷನ್ ಕಂಪನಿಯನ್ನು ಸ್ಥಾಪಿಸಿದೆ. ಯೇಸು ನಾಮದಲ್ಲಿ ಅವರು ಹೇಳಿದೆ, ನಾನು ನಿಮ್ಮನ್ನು ದೇವರು ಒಂದು ಕನ್ಸ್ಟ್ರಕ್ಷನ್ ಕಂಪನಿಯಾಗಿ ಮಾಡ್ತಾನೆ ಎಂಬುದಾಗಿ ಪ್ರವಚನಾತ್ಮಕವಾಗಿ ಹೇಳಿದ್ದು. ಅವರು ಇವತ್ತು ಕನ್ಸ್ಟ್ರಕ್ಷನ್ ಕಂಪನಿಯಾಗಿ ಅವರ ಮಗನು ಅದನ್ನು ಪ್ರೊಪ್ರೈಟರ್ ಆಗಿ ನಡೆಸ್ತಾ ಇದ್ದಾರೆ. ಡೇವಿಡ್ ಕನ್ಸ್ಟ್ರಕ್ಷನ್ ಕಂಪನಿಯನ್ನು ಸ್ಥಾಪಿಸಿ ಈಗ ಡೇವಿಡ್ ಕನ್ಸ್ಟ್ರಕ್ಷನ್ ಕಂಪನಿ ಮೂಲಕವಾಗಿ ಒಂದು ಚರ್ಚ್ ಅನ್ನು ಕೂಡ ಅವರು ಸ್ಥಾಪಿಸಿದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಈಗ ಇವರ ಮೂಲಕವಾಗಿ, ಈ ಅಧ್ಯಕ್ಷರ ಮೂಲಕವಾಗಿ, ಸ್ಥಾಪಕರ ಮೂಲಕವಾಗಿ ಕುಳಗಿ, ಪನ್ಸೋಳಿ, ಬೆರಂಪಾಳಿ ಟೌನ್ಶಿಪ್
ಈ 4 ಸಭೆಗಳು ಸ್ಥಾಪಿಸಲ್ಪಟ್ಟಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರ ಕೈಗಳು ತಟ್ಟಿ ದೇವ್ರ ಮೇಲೆ ಬಿಡಿಸಿ. ದೇವರ ಮಕ್ಕಳೇ, ಆ ತಿರುಪತಮ್ಮ ಅವರು ಮಾಡಿರುವ ಪ್ರಾರ್ಥನೆ ದೇವರು ಕೇಳಿದಲ್ಲದೆ, ಅವರು ಕುಡಿತನ ಚಟದಿಂದ ಬಿಡಿಸಿದ್ದು ಮಾತ್ರವಲ್ಲದೆ, ಹಲ್ಲೆಲೂಯಾ, ಎಫೆಸಿ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 20ನೇ ವರ್ಷದ ಹೇಳಿದಂತೆ, ತಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಗನುಸಾರವಾಗಿ ನೀವು ಬೇಡುವುದಕ್ಕಿಂತಲೂ, ಆಮೇನ್, ನೀವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡಲು ಶಕ್ತನಾದ ಕರ್ತನಿಗೆ ಸಭೆಯಲ್ಲಿಯೂ ತಲತಲಾಂತರಗೂ ಯುಗ ಯುಗಾಂತರಗೂ ಕ್ರಿಸ್ತನಲ್ಲಿ ಮಹಿಮೆ ಘನತೆ ಉಂಟಾಗಲಿ ಎಂಬುದಾಗಿ ಹೇಳಿದಂತೆ, ಅವರು ಕುಡಿತನ ಚಟ ಬಿಟ್ಟಿದ್ದು ಮಾತ್ರ ಅಲ್ಲದೆ ಒಳ್ಳೆ ಕಾಂಟ್ರಾಕ್ಟರ್ ಆಗಿ ತನ್ನ ಕೆಲಸಗಾರರಿಗೆ ಒಳ್ಳೆಯ ಸಂಬಳವನ್ನು ಕೊಡ್ತಾ ಅವರ ಮಗನನ್ನು ಚೆನ್ನಾಗಿ ಓದಿಸಿ, ಆ ಮಗನು ಕೂಡ ಈಗ ದೊಡ್ಡ ಇಂಜಿನಿಯರ್ ಆಗಿ ಮಗಳನ್ನು ಓದಿಸಿ, ಮಗಳೀಗ ಮಾಸ್ಟರ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅವರೆಲ್ಲ ಕಾರ್ಯವನ್ನು ವಹಿಸುತ್ತಾ ಇದ್ದಾರೆ. ಅವರ ಕುಟುಂಬವನ್ನು ಅದ್ಭುತವಾಗಿ ಸ್ಥಾಪಿಸ್ತಾರೆ. ಈಗ ಅವರು ಅಣ್ಣವರಲ್ಲಿ ಎದುಕೊಂಡು ನಮ್ಮ ಸಭೆಗಳಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ನೋಡಿಕೊಳ್ತಾ ಇದ್ದಾರೆ. ದೇವರ ಮಕ್ಕಳೇ, ಎಲ್ಲರ ಕೈಗಳನ್ನು ತಟ್ಟಿ, ಆ ತಟ್ಟುವ ದೇವರು ನಮ್ಮ ಪ್ರಾರ್ಥನೆಯನ್ನು ಖಂಡಿತವಾಗಿ ಕೇಳ್ತಾನೆ. ಎಲ್ಲ ಕೈಗಳು ತಟ್ಟಿ ದೇವರು. ಅಧ್ಯಕ್ಷರಿಗೆ ಬಹಳ ಕೃತಜ್ಞತಾ ವಂದನೆಗಳು. ಇಷ್ಟೆಲ್ಲ 4 ಸಭೆಗಳು ಸ್ಥಾಪಿಸಲಿಕ್ಕೆ ಪಾಸ್ಟರು ಮತ್ತು ಸಭೆಗಳಿಗೆ ಅವರು ದೊಡ್ಡವರಾಗಿ ನಿಂತು ನಮಗೆ ಸಹಾಯ ಮಾಡೋದಕ್ಕಾಗಿ 4 ಸಭೆಗಳು ಸ್ಥಾಪಿಸಲಿಕ್ಕೆ ನಮಗೆ ಶಕ್ತಿ ಆಯಿತು. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್. ಶಾಲೋಮ್. ಎಸ್ ಡೇವಿಡ್ ಅವರಿಗೆ ತುಂಬಾ ಹೃತ್ಪೂರ್ವಕವಾಗಿ ಧನ್ಯವಾದಗಳು ಸರ್. ಸ್ವಲ್ಪ ನಗರಿ ಸರ್. ಪಾಪ ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಥ್ಯಾಂಕ್ ಯು. ಯಾಕಂದ್ರೆ ಅವರಿಗೆ ದೇವರ ಸ್ಥಾನ ಅಂದ್ರೆ ಬಹಳ ಭಯ. ಎಲ್ಲರೂ ಹೇಳ್ತಿರಲ್ವಯ್ಯ, ದೇವ್ರು ನಿಮ್ಮ ಜೊತೆಲಿದ್ದಾನ. ಎಷ್ಟು ಒಳ್ಳೆ ಜನರು, ಎಲ್ಲರೂ ಸೌಂಡ್ ಬರ್ತಾ ಇತ್ತಿತ್ತು ಒಳಗಿಂದ. ಹೋದ್ರೆ ಆತನು ಯಾವತ್ತು ತನ್ನ ಮಕ್ಕಳ ಕೈ ಬಿಡುವನಲ್ಲ. ದೇವರ ಮಕ್ಕಳು, ಇವತ್ತು ಅದ್ಭುತವಾದಂತಹ ಸಂಗತಿಗಳನ್ನು ನಾವು ಕೇಳಲಿಕ್ಕಿದ್ದೇವೆ. ಏನು ಕೇಳಲಿಕ್ಕಿದ್ದೇವೆ? ಅದ್ಭುತವಾದಂತಹ ಸಂಗತಿಗಳು ದೇವರ ವಾಕ್ಯದ ಮೂಲಕವಾಗಿ ನಾವು ಕೇಳಲಿಕ್ಕೆ. ಯಾಕಂದ್ರೆ ಇಷ್ಟು ದಿನಗಳು ನಾವು ದೇವರ ವಾಕ್ಯದಲ್ಲಿ ಕೇಳುವಾಗ, ಬೇಡಿಕೊಳ್ಳಿರಿ ನಿಮಗೆ ತ್ರಾಸ, ಬೇಡಿಕೊಳ್ಳಿರಿ ನಿಮಗೆ ಕೊಡಲ್ಪಡುವುದು. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲ 2 in 1 ಆಗ್ತದಲ್ಲ. ಹಲ್ಲೆಲೂಯಾ. ಹುಡುಕರಿ ನಿಮಗೆ ಸಿಗುವುದು, ತಟ್ರಿ ನಿಮಗೆ ತೆರೆಯಲ್ಪಡುವುದು. ನಾನು ಬೇಡಿಕೊಳ್ಳುವ ಬಗ್ಗೆ ಬಹಳಷ್ಟು ಸ್ಥಳದಲ್ಲಿ ಕೇಳಿದ್ದೇನೆ, ಆದ್ರೆ ತಟ್ಟುವುದ್ರ ಬಗ್ಗೆ ಬೈಬಲಲ್ಲಿ ಎಲ್ಲಾದ್ರೆ ಉದಾಹರಣೆ ಇದೆಯಾ? ತಟ್ಟುವುದ್ರ ಬಗ್ಗೆ ಎಲ್ಲರಿದೆಯಾ? ಎಲ್ಲಿ ನೋಡಿಲ್ಲ ನಾನು. ಎಲ್ಲರಿದೆಯಾ? ಪಾಸ್ಟರ್ ನಮ್ಮ ಅಧ್ಯಕ್ಷರು ಅವರು ಬಹಳ ಬೈಬಲ್ 8 ಸಾವಿರ ಓದಿದ್ದಾರೆ ಅವರು ಬೈಬಲ್. ಅಷ್ಟು ಈಗಲೂ ಓದ್ತಾ ಇದ್ರೆ, ಈಗಲೂ ಈಗ 10 ಮೇಲೆ ಮುಗಿದು 10ಕ್ಕಿಂತ ಹೆಚ್ಚಿನ ಸಮಯದಲ್ಲಿ ಆಗಿರ್ಬೋದು. ಗಂಭೀರವಾಗಿ ಹೇಳ್ತಿರಲ್ವಯ್ಯ? ಎಲ್ಲರ ಮನಪುರ್ಕೊಂಡು ಹೇಳ್ತಿರಲ್ವಯ್ಯ? ಹೇಳಿ. ಎಲ್ಲರ ತಟ್ಟುವ ಬಗ್ಗೆ ಕೇಳಿದ್ರ? ದೇವ್ರ ಮಕ್ಕಳೇ, ಇಲ್ಲೇ ತಟ್ಟುವುದ್ರ ಬಗ್ಗೆ ಬಹಳ ಅದ್ಭುತವಾದಂತ ಸಂಗತಿ ನಾವು ಇವತ್ತು ಕೇಳಲಿಕ್ಕಿದ್ದೇವೆ. ನೀವ್ಯಾರು ಇದ್ರ ಬಗ್ಗೆ, ನಾನು ಕೂಡ ಇದ್ರ ಬಗ್ಗೆ ಅಷ್ಟು ಹೆಚ್ಚಾಗಿ ತಿಳ್ಕೊಳ್ಳದೇ ಇರುವಂತಹ ಸಮಯದಲ್ಲಿ ಕೂಡ ದೇವರು ನನಗೆ ಇದನ್ನು ತಿಳಿಯುವಂತೆ ಮಾಡಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ದೇವರ ಮಕ್ಕಳೇ, ಅದ್ಭುತವಾದಂತಹ ಸಂಗತಿ, ಬೇಡಿಕೊಳ್ಳಿ ಕೊಡಲ್ಪಡುವುದು. ಆದ್ರೆ ಇಲ್ಲಿ ಒಂದು ಸಾಮಾನ್ಯವಾದಂತಹ ಒಂದು ಸಂಗತಿ ಇದೆ, ಅದು ನಿಮ್ಮ ಗಮನಕ್ಕೆ ತರಬೇಕಂತ ಬಯಸ್ತೇನೆ. ಲೂಕಾಸ್ ಸುವಾರ್ತೆ 11ನೇ ಅಧ್ಯಾಯ 5ನೇ ವಚನದಿಂದ ಇದಕ್ಕೆ ಒಂದು ಸಾಮ್ಯ ರೂಪದಲ್ಲಿ ಒಂದು ವಾಸ್ತವಿಕ ಸತ್ಯವನ್ನು ಹೇಳಿದಾನೆ. ಏನ್ ಹೇಳಿದಾನೆ? ವಾಸ್ತವಿಕ ಸತ್ಯ. ಎಲ್ಲರೂ ಹೇಳ್ತಿರಲ್ವಯ್ಯ? 5ನೇ ಅಧ್ಯಾಯದಿಂದ ಲೂಕಾಸ್ ಸುವಾರ್ತೆ 11:5 ಅದು ನಾನು ಹೇಳ್ತೇನೆ. ಒಂದ್ ದಿವಸ ಏನಾಗ್ತದೆ, ಯೇಸು ಕ್ರಿಸ್ತನು ಈ ಮಾತನ್ನು ಹೇಳ್ತಾನೆ ನೋಡ್ರಿ. ಏನಂತೇಳಿ 9ನೇ ವಚನದಲ್ಲಿ, ಐ ಸೇ ಟು ಯು ಆಸ್ಕ್ ಇಟ್ ವಿಲ್ ಬಿ ಗಿವನ್ ಅನ್ ಟು ಯು. ಹಾಗೆ ಯೇಸು ಹೇಳೋದು ಏನಂದ್ರೆ, ಬೇಡಿಕೊಳ್ಳುವರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಖಂಡಿತವಾಗಿ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು. ಕಾರಣ ಏನಂದ್ರೆ, ಬೇಡಿಕೊಳ್ಳುವ ಪ್ರತಿಯೊಬ್ಬನು, ನೋಡ್ರಿ, ಪ್ರತಿಯೊಬ್ಬನು ಹೊಂದಿಕೊಳ್ಳುವನು, ಹುಡುಕುವ ಪ್ರತಿಯೊಬ್ಬನಿಗೆ ದೊರಕೋದು, ತಟ್ಟುವ ಪ್ರತಿಯೊಬ್ಬನಿಗೆ ಸಿಗೋದು. ತಟ್ಟೋದಂದ್ರೆ ನಾವು ಬಹಳ ಸಾರಿ ಇದ್ರ ಬಗ್ಗೆ ಅಪಾರ್ಥ ಮಾಡಿಕೊಂಡಿದ್ದೇವೆ ಅಥವಾ ಅರ್ಥನೇ ಮಾಡಿಕೊಂಡಿಲ್ಲ. ತಟ್ಟೋದ್ರ ಬಗ್ಗೆ ಎಲ್ಲಾರು ಕೇಳಿದ್ ನೆನಪಿದೆಯಾ? ತಟ್ಟೋ ಬಗ್ಗೆ ಏನಾರು ಇದೆ ಅಂತೇಳಿ ನಾವು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಯಾಕಂದ್ರೆ ನಾವು ಬೇಡುವ ಬಗ್ಗೆ ಹೇಳ್ಬಿಡ್ತೀವಿ, ಆಮೇಲೆ ಹುಡುಕೋ ಬಗ್ಗೆ ಬಿಟ್ಬಿಡ್ತೀವಿ. ತಟ್ಟೋ ಬಗ್ಗೆ ಆಯ್ತು, ಬೇಡುವುದು ಕೊಟ್ಟಾನೆ ದೇವ್ರು, ಬೇಡುವುದು ಕೊಟ್ರೆ. ಆದ್ರೆ ಇಲ್ಲಿ ನನ್ನ ಪ್ರಿಯ ಸಹೋದರಿ, ನಾನು ಇವತ್ತು ತಿರುಪತಮ್ಮ ಅವರ ವಿಷಯದಲ್ಲಿ ಮಾತಾಡಿದ್ದೇನೆ. ಅಳ್ನಾವರ ತಿರುಪತಮ್ಮ ಅವರ ವಿಷಯದಲ್ಲಿ ಅವರು ಪ್ರಾರ್ಥನೆ ಮಾಡುವುದನ್ನು ಬಿಡಲಿಲ್ಲ. ಅವರು ಕೊನೆಯವರೆಗೂ ಮೊರೆ ಇಟ್ಟರು.
ಅವರು ಬೇಡಿಕೊಂಡಿದ್ದೇನು, ನನ್ನ ಪತಿಯನ್ನು ಕುಡಿತನ ಚಟದಿಂದ ಬಿಡಿಸಿ ಅವರನ್ನು ಒಳ್ಳೆಯವರಾಗಿ ಮಾಡಂತ ಬೇಡಿದ್ರು. ಅವರು ಕಾಂಟ್ರಾಕ್ಟರ್ ಆಗಿ ಈಗ ಸೇವೆಗೆ ಅಧ್ಯಕ್ಷರಾಗಿ 4 ಸಭೆಗಳನ್ನು ಸ್ಥಾಪಿಸುವುದಕ್ಕಾಗಿ ಒಂದು ದೊಡ್ಡ ಬೆಂಬಲವಾಗಿ ನಿಂತಿರೋರು. ಇಸ್ ಇಟ್ ಕ್ಲಿಯರ್? ಬೇಡೋದಕ್ಕಿಂತ ಈಗ ಇಲ್ಲಿ ಒಂದು ಸ್ಟೋರಿ ಇದೆ. ಸ್ಟೋರಿಯನ್ನು ಸ್ವಲ್ಪ ತಿಳಿಸ್ಕೊಂಡು ಆಮೇಲೆ ರಾಜ್ಯದ ದಯಮಾಡಿ ಕೇಳಿಸ್ಕೊತಿರಲ್ಲ ನಾನು ಪ್ರಿಯ ಸಹೋದರಿ. ಇವತ್ತು ಈ ಗಂಟೆಯನ್ನು ತೋರಿಸ್ತಾನೆ ಯಾಕೆ ಅನ್ನೋದು ಅದು ಕೂಡ ಹೇಳ್ತೇನೆ. ಯಾಕಂದ್ರೆ ಈ ಗಂಟೆ ಎಂದುಕೊಂಡೇನೆ ಎಂದೆಲ್ಲರೂ ಚಿಂತೆಯಲ್ಲಿದ್ದಾರೆ. ಈಗ ಇದರ ಬಗ್ಗೆ ಹೇಳ್ತಾ ಇಲ್ಲ ಅಂತ ಚಿಂತೆಯಲ್ಲಿದೆ, ಅದು ಹಾಗೆ ಇಟ್ಟಿದ್ರೆ ಅಂತ ಹೇಳ್ತೇನೆ ನಾನು. ಇಲ್ಲಿ ಗಮನಿಸ್ತೀರಿ ನನ್ನ ಪ್ರಿಯ ಸಹೋದರಿ ಏನಂತ ಹೇಳ್ಕೊಂಡ್ರೆ, ಈ ಲೂಕಾಸ್ ಸುವಾರ್ತೆ ಈ ಮಾತು ಹೇಳಿದ ಮೇಲೆ ಒಂದು ವಾಸ್ತವಿಕ ಸತ್ಯವನ್ನು ಹೇಳಿದಾನೆ. ಒಂದು ಸ್ನೇಹಿತನು, 3 ಸ್ನೇಹಿತರದಲ್ಲಿ 3 ಸ್ನೇಹಿತರು, ಒಂದು ಸ್ನೇಹಿತರಿಗೆ ಅಜಯ್ ಅಂತ ಹೆಸರಿಡೋಣ. ಏನಂತ ಹೆಸರಿಡೋಣ? ಅಜಯ್. 2ನೇ ಸ್ನೇಹಿತರಿಗೆ ಎಫ್ರಾಯಿಮ್ ಅಂತ ಹೆಸರಿಡೋಣ. ಈ ಅಜಯ್ ಅನ್ನೋ ಸ್ನೇಹಿತರು ಮನೆಯಲ್ಲಿ ಮಲ್ಕೊಂಡಿದ್ದ. ಅಜಯ್ ಅನ್ನೋ ಸ್ನೇಹಿತರು ಮನೆಯಲ್ಲಿ ಮಲ್ಕೊಂಡಿರುವಾಗ ಅವನಿಗಿರ್ತಕ್ಕಂಥ ಬೇರೆ ಒಂದು ಊರಿಂದ ಬೇರೆ ಸ್ನೇಹಿತನು ಅವ್ರ ಮನೆಗೆ ಬರ್ತಾನೆ. ಅದು ಸ್ಟೋರಿ ಹಂಗಿದೆ, ಅಲ್ಲಿ ಸ್ನೇಹಿತಂದಿದೆ, ಅದಕ್ಕೊಂದು ಹೆಸರು ಕೊಟ್ಟಿದೆ ನಾನು. ಆ ರಾತ್ರಿಯಲ್ಲಿ ಆ ಸ್ನೇಹಿತನು ಮಧ್ಯರಾತ್ರಿಯಲ್ಲಿ ಬರ್ತಾನೆ. ಯಾವ ರಾತ್ರಿಲಿ? ಮಧ್ಯರಾತ್ರಿಯಲ್ಲಿ ಬರ್ತಾನೆ. ಮಧ್ಯರಾತ್ರಿ ಬಂದಿರುವಾಗ ಆ ಸ್ನೇಹಿತರು ಮನೆಗೆ ಬಂದಾಗ ಅಜಯ್ ಅನ್ನೋ ಸ್ನೇಹಿತ ಏನ್ ಮಾಡ್ತಾನೆ, ಅಯ್ಯೋ ನಮ್ಮ ನೆಂಟರು ಬಂದಿರೋ ಸ್ನೇಹಿತರು ಬಂದಿರೋ ಮನೇಲಿ ಕೂಡಿಸ್ತಾನೆ. ಅವ್ರ ಮನೇಲಿ ಏನಿಲ್ಲ ತಿನ್ಲಿಕ್ಕೆ, ರೊಟ್ಟಿ ಇಲ್ಲ, ಭಾಜಿ ಇರ್ಬೋದು, ಹಲ್ಲೆಲೂಯಾ, ಸಾಂಬಾರ್ ಇರ್ಬೋದು, ಚಟ್ನಿ ಇರ್ಬೋದು, ಆದ್ರೆ ಏನಿಲ್ಲ, ರೊಟ್ಟಿ ಇಲ್ಲ. ರೊಟ್ಟಿ ಇಲ್ಲದ ಕಾರಣದ ಅಯ್ಯೋ ನಾವು ಊಟ ಮಧ್ಯರಾತ್ರಿ, ಕ್ಲಿಯರ್ ನೋಡ್ರಿ, ಮಧ್ಯರಾತ್ರಿಯಲ್ಲಿ ರೊಟ್ಟಿ ಇಲ್ಲ. ಈಗ ರೊಟ್ಟಿ ಇಲ್ಲದ್ರೆ ಏನ್ ಮಾಡ್ಬೇಕಮ್ಮ ಅಂತ ಹೇಳುವಾಗ ಅಜಯ್ಗೆ ನೆನಪು ಬಂತು, ಅಲ್ಲಿ ಎಫ್ರಾಯಿಮ್ ಇದ್ದಾನೆ. ಅಲ್ಲೇ ಎಫ್ರಾಯಿಮ್ ಸಮೀಪದಲ್ಲಿದ್ದಾನೆ. ಎಫ್ರಾಯಿಮ್ ಅವ್ರ ಮನೆ ಸ್ನೇಹಿತ, ಎಫ್ರಾಯಿಮ್ ಎಂಬ ಸ್ನೇಹಿತರಿಗೆ ಮನೆಗೆ ಹೋಗ್ತಾನೆ. ಸ್ನೇಹಿತರ ಮನೆಗೆ ಹೋಗಿ ಈಗ ಕೇಳ್ಕೊಂಡು ತಗೊಂಡು ಬರ್ಬೇಕಂದ್ರೆ ಮಧ್ಯರಾತ್ರಿಯಲ್ಲಿ. ದಯಮಾಡಿ ಕೇಳಿಸ್ಕೊತ್ರಿ, ಇದು ಮಧ್ಯರಾತ್ರಿ ಯಾವಾಗ? ಯೇಸು ಕ್ರಿಸ್ತನು ಹೇಳುವ 2000 ವರ್ಷದ ಕೆಳಗೆ ಆಗಿರ್ತಕ್ಕಂಥ ಒಂದು ಘಟನೆ ಇದು ಹೇಳ್ತಾರೆ. ಅದಕ್ಕಾಗಿ ಈಗಿನ ಘಟನೆ ಆಗಿನ ಘಟನೆ ಬಹಳ ವ್ಯತ್ಯಾಸವಾಗಿದೆ. ಈಗ 12 ಗಂಟೆಗೆ ಹೋಗಿ ತಟ್ಟಿದ್ರು ಜನ ಎಚ್ಚರವಾಗಿರ್ತಾರೆ. 2 ಗಂಟೆ ಹೋದ್ರು ತಟ್ಟಿದ್ರು ಮೊಬೈಲ್ ನಲ್ಲಿ ಎಚ್ಚರವಾಗಿರ್ತಾರೆ, ನೋಡ್ತಾ ಇರ್ತಾರೆ. ಮತ್ತೆ ಬೆಳಿಗ್ಗೆ ಪ್ರಾರ್ಥನೆಗೆ ಹೇಳಿದ್ರೆ, ಐ ಹ್ಯಾವ್ ನೋ ಟೈಮ್ ಟು ಗೆಟ್ ಅಪ್ ಇನ್ ದ ಪ್ರೇಯರ್. ಯಾಕಂದ್ರೆ ಎಸ್ಟರ್ಡೇ ನೈಟ್ ಐ ಸ್ಲೆಪ್ಟ್ ವೆರಿ ಲೇಟ್. ಪ್ರೈಸ್ ಲಾರ್ಡ್ ಜೀಸಸ್. ರಾತ್ರಿ 11, 12 ಗಂಟೆ ಮಟ್ಟ, 1 ಗಂಟೆ ಮಟ್ಟ ಮೊಬೈಲ್ ಗುಡ್ಲ ಗೂಬಲ್ ಅಂತೆ. ಯಾರು ಏನಂತ ಕನ್ನಡದಲ್ಲಿ? ಗೂಬೆಗಳಂತೆ ಆ ಮೊಬೈಲ್ಗಳಲ್ಲಿ ಕಣ್ಣುಗಳೆಲ್ಲ ಹೊರಗೆ ಬರುವಾಗ ನೋಡ್ತಾ ಇರ್ತಾರೆ. ಕಣ್ಣುಗಳೆಲ್ಲ ನರಗಳೆಲ್ಲ ಹೊರಗೆ ಬಂದಿರ್ತಾವ ಬೆಳಗ್ಗೆ ಎದ್ದು ಕೂಡಲೇ, ಎರ್ರಗ ಕೆಂಪಗೆ. ಪ್ರೈಸ್ ಲಾರ್ಡ್ ಜೀಸಸ್. ಆಮೇಲೆ ಬೆಳಿಗ್ಗೆ ಹೋಗ ಪ್ರೇಯರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಹೆಂಗಾಗ್ತದೆ, ನೀ ಜಲ್ದಿ ಮಲ್ಕೊಂಡಿರ್ತಾನೆ. ಆದ್ರೆ ಆಗಿನ ಕಾಲ ಹಾಗಲ್ಲ. ಆಗಿನ ಕಾಲ ಚುಮ್ನಿ ಎಣ್ಣೆನೇ ಬಹಳ ಕಷ್ಟ ಇರೋದು. ಅವಾಗ 7 ಗಂಟೆ ಆದ್ರೆ ಎಲ್ಲರೂ ತಿಂದು ಲಾಸ್ಟ್ ಅಂದ್ರೆ ಎಷ್ಟಂದ್ರೆ 8 ಗಂಟೆ ಅಂದ್ರೆ ಮಲಗಲೇಬೇಕಾಗಂದ್ರೆ ಚುಮ್ನಿ ಎಣ್ಣೆ ಬಂದಾಗ್ತದೆ. ಮಲಗಲ ಹೊರಗೆ ಪಡ್ಕೋರ ಅಂತ ಹೇಳಿದ್ರೆ ಮಲಗಿಲ್ಲ, ಲೈಟ್ ಬಂದ್ ಮಾಡಿ 2 ಸೌಂಡ್ ಮಾಡ್ತಾರ, ಎಲ್ಲರೂ ಚಾದ್ರ ಹಾಕೊಂಡು ಮಲ್ಕೊಂಡ್ ಬಿಡ್ತಾರೆ. ಹಾಗೆ 7-8 ಗಂಟೆ ಸುಮಾರು ಮಲಗಿರ್ತಕ್ಕಂಥ ಕುಟುಂಬಕ್ಕೆ ಈ ಅಜಯ್ ಎಂಬ ಹುಡುಗ ಹೋಗಿ ಬಾಗಲ ತಟ್ತಾನೆ. ಏನ್ ತಡ್ತಾನೆ? ಬಾಗಲ ತಟ್ತಾನೆ. ಬಾಗಲ ತಟ್ಟಿ ಎಬ್ಬಿಸ್ತಾ ಇರ್ತಾನೆ. ಗಂಭೀರವಾಗಿ ಹೇಳ್ತಿರಲ್ವ, ಬಾಗಲ ತಟ್ಟಿ ಎಬ್ಬಿಸ್ತಾ ಇರ್ತಾನೆ. ಅವಾಗ ಮನೆ ಒಳಗೆ ಮಲಗಿರ್ತಂತ ಎಫ್ರಾಯಿಮ್ ಅಣ್ಣ, ಯಾರು? ಎಫ್ರಾಯಿಮ್ ಅಣ್ಣ ಅವ್ರ ಒಳಗೆ ಮಾಡ್ತಾರೆ. ಅವನು ಏನ್ ಮಾಡ್ತಾನೆ, ಅಯ್ಯೋ ಈಗಲೇ ಏನಿದೆ ಈಗಲೆಲ್ಲ ನಾನು ನನ್ನ ಮಕ್ಕಳನ್ನು ತಗೊಂಡು ಮಲ್ಕೊಂಡಿದ್ದೇನೆ, ಈಗ ಬಾಗಲ ಹಾಕಿದ್ದೇನೆ. ಏನಾಕಿದ್ದೇನೆ? ಬಾಗಲ ಹಾಕಿದ್ದೇನೆ. ಅಯ್ಯೋ ನನಗೆ ತೆಗಿಲಿಕ್ಕಾಗಲ್ಲ, ಹೋಗಪ್ಪ, ಎಲ್ಲರೂ ಹೋಗಪ್ಪ ನೀನು ಅಂತೇಳಿ. ಅವ ಎಫ್ರಾಯಿಮ್, ಹಲೋ ಎಫ್ರಾಯಿಮ್, ಏನ್ರಪ್ಪ, ನಂಗೆ 3 ರೊಟ್ಟಿ ಕೊಡುವಪ್ಪ. ಏನ್ದೆ? 3 ರೊಟ್ಟಿ ಕೊಡು. ಯಾಕಂದ್ರೆ ಈ ಅವಸರ ಅಗತ್ಯ ಯಾರ್ದು? ಅಜಯ್ ಅಗತ್ಯ. ಅಜಯ್ ಮನೇಲಿ ಯಾರು ಬಂದಿದ್ದಾರೆ? ಸ್ನೇಹಿತರು ಬಂದ. ಸ್ನೇಹಿತರಿಗೆ ಊಟ ಇಲ್ಲ, ನಿದ್ರೆ ಬರ್ತದ. ಆದ್ರೆ ಈ ಮನುಷ್ಯ ಸ್ನೇಹಿತನಿಗೆ ನಿದ್ರೆ ಇಲ್ಲ, ಒಂದು ನಿದ್ರೆ ಕೆಡಿಸ್ಕೊಂಡಿದ್ದಾನೆ. ಇದ್ದಿದ್ದ ಸ್ನೇಹಿತಂದು ನಿದ್ರೆ ಕೆಡಿಸ್ತಾ ಇದ್ದಾನೆ. ಮಕ್ಕಳೇ, ಇಲ್ಲೇ ಬೈಬಲ್ ನಲ್ಲಿ ನಾಕ್ ಮಾಡಿರುವ ಮಾತು ಎತ್ತಿಲ್ಲ ಇತ್ತೊಳಗೆ. ಆದ್ರೆ ನಾನ್ ನಿಮ್ಗೆ ತೋರಿಸ್ಕೊಡ್ತಾ ಇದ್ದಾನೆ. ಇದನ್ನೇನ್ ಹೇಳ್ತಾ ಇದ್ದಾನೆ, ಒಳಗಿಂದ ಕೂಗುತ್ತಾ ಇದ್ದಾನೆ, ಹೊರಗಿಂದ ಕೂಗುತ್ತಾ ಇದ್ದಾನೆ ಅಂತ ಹೇಳಿ. ಎಫ್ರಾಯಿಮಣ್ಣ ಎದ್ದೇಳ, ನಾ 3 ರೊಟ್ಟಿ ಕೊಡು ಅಂತ ಹೇಳ್ತಾರೆ. ಬಾಗಲ ಹಾಕಿದ್ದೀನಿ, ನಂಗೆ ಬಹಳ ಬೇಜಾರು ಬರ್ತಾ ಇದೆ, ನಾನು ಮಕ್ಕಳನ್ನ ತಗೊಂಡು ಮಲ್ಕೊಂಡಿದ್ದೀನಿ, ನನಗೆ ಹೇಳಲಿಕ್ಕಾಗಲ್ಲ ಅಂತ ಹೇಳಿದ್ರೆ ನೀನ್ ಬಿಡ್ತಾನ? ಈಗ ಇಲ್ಲಿ ಬಿಟ್ರೆ ಈ ಮನುಷ್ಯನೇ ಒಳ್ಳೆ ಸ್ನೇಹಿತ. ಬೆನ್ನತ್ತಿದ್ರು ಗುಣಕ್ಕುಣಗಾನೆ ಬರಲ್ಲ, ಹೇಗಾರ ಮಾಡಿ ಅವನು ಉಣ್ಣುಡಿ ಬರ. ನಾವು ಕೆಲಸ ಮಾಡ್ತೀವಿ, ಬೇಡೋದ್ರಲ್ಲಿ ಸ್ವಲ್ಪ ಸ್ವಭಾವ ಇರ್ತದೆ. ಒಕ್ಕಸಾರ ಅಡುತ್ತೆ ಇಲ್ಲಿದೆ ಮಕ್ಕಳು ಅಲ್ಲ, ಬೇಡೋದ್ರಲ್ಲಿ ಕೂಡ ಸ್ವಭಾವ ಇರ್ತದೆ. ಏನಿದೆ, ಒಂದ್ಸಾರಿ ಕೇಳಿದ್ರೆ ಒಳ್ಳಿಲ್ಲಲ್ಲ, ಯಾಕೆ ಬಿಡೋದ್ರ ಹೋಗೋಣ ಬಿಡ ಅಂತ ಹೋಗ್ತೀವಿ. ಹಂಗ ರುಬಾಬ್ ಮಾಡಿದ್ರೆ ಸಿಗುದಿಲ್ಲ.
ಅಲ್ಲಿ ಏನು ಬೇಕು? ತಗ್ಗಿಸುವಿಕೆ ಬೇಕು. ಏನಾರ ತಿಳ್ಕೊಳ್ಳಿ ಅಪ್ಪ, ನಾನು ಭಿಕ್ಷುಕನಂತ ತಿಳ್ಕೊಳ್ಳಿ, ಪೀಡಬಡಿ ನೋಡನ್ ತಿಳ್ಕೊಳ್ಳಿ, ನೋಡು ಪನಿಕಿರ ನೋಡನ್ ನಡ್ಕೊನಿ, ಏನಾದ್ರೂ ತಿಳ್ಕೊಳ್ಳಿ. ಅಜಯ್ ಅಯ್ಯಪ್ಪ ನಾವು ಏನ್ರಬ್ಬ, ಅಯ್ಯೋ ಏನೋ ಅಯ್ಯಪ್ಪ, 3 ರೊಟ್ಟಿ ಕೊಡು, ನಾ ಹೋಗ್ತೀನಿ, ಸ್ನೇಹಿತರು ಬಂದಿದ್ದಾನೆ, ಸಾಕಾಯ್ತು, ಮಗನ್ನು ತಗೊಂಡು. ಮಕ್ಕಳು ಹೆಂಗ್ ಮಲಗಿರ್ತಾರೆ ಗೊತ್ತಿತ್ತಲ್ಲ? ಒಬ್ಬನ್ ಸೀದಾ ಮಲಗಿರುದಿಲ್ಲ, ಒಬ್ಬನ ಎದೆ ಮೇಲೆ ಮಲಗಿರ್ತಾನೆ, ಒಬ್ಬನ ತಲೆ ಮೇಲೆ ಕಾಲಿಟ್ಟು ಮಲಗಿರ್ತಾನೆ. ಬಹಳ ಇಂಟ್ರೆಸ್ಟಿಂಗ್ ಇದೆ. ನಮ್ಮ ಮನೆಯಲ್ಲಿ ಹೇಳ್ತಿದ್ರು, ಇವು ಮನೆ ಪಕ್ಕದಲ್ಲಿ ಮಲಗಿದ್ರೆ, ಪಕ್ಕದಲ್ಲಿ ಮಲಗಿದ್ರೆ ಕಾಲ ಮೇಲೆ ಕಾಲು ಹಾಕುದಿಲ್ಲ, ನನ್ನ ಮಗ ಎದೆ ಮೇಲೆ ಕಾಲು ಹಾಕಿರ್ತಾನಂತೆ. ಹಲ್ಲೆಲೂಯಾ. ಹೀಗೆ ಒಂದು ಮಲಗಿದೆ. ಇವ್ರನ್ನೆಲ್ಲ ಸರಿಸಿದ್ರೆ ಏನಾಗ್ತದೆ? ಬೋ ಅಂತ ಹೇಳ್ತಾರೆ. ಇದೊಂದು ಲಪಡ ಅಲ್ಲ. ಅದಕ್ಕಾಗಿ ನಾ ಮಲಗಿದ್ದೀನಪ್ಪ, ನೀವು ಎಬ್ಬಿಸ್ಬೇಡ್ರಿ ಅಂತ ಹೇಳ್ತಾರೆ. ಇಲ್ಲ, ಏನಿದೆ ಅಲ್ಲಿ ಬಾಗಲ ಹತ್ರ ಬಂದು ನಿಂತಿದ್ದೆ, ಅದಕ್ಕೆ ಬಾಗಲ ಹತ್ರ ನಾನು ಬಾಗಲ ಹಾಕಿದ್ದೇನೆ ಅಂತ ಹೇಳ್ತಾನೆ. ಈಗ ಬಾಗಲ ಹಾಕಿದ್ದೆ ಅಂದ್ರೆ ನಾವು ನೀವೇನ್ ತಿಳ್ಕೊತೀವಿ? ನಮ್ ಬಾಗಲ ಹಂಗಲ್ರಿ ಅನ್ನಾರಿ. ನಮ್ ಬಾಗಲ ಲಪಕ್ ಚಪಕ್ ಅಂತ ಹೇಳಿದ್ರೆ ಹೋಗ್ತಿವಿ, ಟಪಕ್ ಅಂತ ತೆಗೆದು ಶಟಕ್ ಅಂತ ತೆಗೆದು ಕೊಟ್ಟು ಕಳಿಸ್ಬಿಡ್ತಾರೆ. ಅದ್ ಹಂಗಲ್ಲ. ಅವ್ರ ಬಾಗಲ ಇಷ್ಟಿಷ್ಟು ದಪ್ಪ ದಪ್ಪ ಇರ್ತಾವ. ಮತ್ತೆ ಇಬ್ರು ಎತ್ಕೊಂಡು ಹೋಗ್ಬೇಕು. ಅದಕ್ಕೆ ಇಬ್ರು ಎತ್ಕೊಂಡು ಹೋಗಿ ಕಟಕ್ ಅಂತ ಹಚ್ಚಿ ಅದಕ್ಕೆ ದೊಡ್ಡ ದೊಡ್ಡ ಲಾಕ್ಗಳು ಹಾಕ್ಬೇಕು. ದೊಡ್ಡ ದೊಡ್ಡ ಕಟ್ಟಿಗೆ ಇರ್ತದೆ, ಕಟ್ಟಿಗೆಗಳ ಲಪಕ್ ಮತ್ತು ಲಪಕ್ ಅಂತ ದೊಡ್ಡ ದೊಡ್ಡ ಕಟ್ಟಿಗೆ ಹಾಕ್ಬೇಕು. ಆಮೇಲೆ ಬಿಚ್ಬೇಕಾದ್ರೆ ಕೆಲವು ಜನ ರಾತ್ರಿ ಬಾಗ್ಲನ್ನ ಹಾಕುದಿಲ್ಲ. ಅವಾಗ ಏನಂದ್ರೆ ಹಾಕಿದ್ರೆ ಎತ್ತಾಕ್ ಬರೋದು ಅಂತೇಳಿ ಸುಮ್ನೆ ಹೋಗಿ ಇಟ್ಟು ಬಂದಿರ್ತಾರೆ. ಆ ಲಾಕ್ ಹಾಕಿರೋದಿಲ್ಲ, ಯಾಕಂದ್ರೆ ವಜನ್ ಇರ್ತೈತಲ್ಲ ಅದು. ಆದ್ರೆ ಈ ಮನುಷ್ಯ ಈ ಡೋರ್ ಸಭೆ ಊಟ ಅಂದ್ರೆ ತ್ರಾಸು. ಲಾರ್ಡ್ ಜೀಸಸ್ तू जाके पहला कोर्ट की दरवाजा तू जा, मैं नहीं जाती, तू जा. ನಾ ಹೋಗ, ನೀ ಹೋಗ, ನೀ ಸಣ್ಣಕ್ಕೆ, ನೀ ದೊಡ್ಡಕ್ಕೆ, ನೀ ಹೋಗ ಅಂತೇಳಿ ಇಲ್ಲಿ ಮನೇಲಿ ಹಿಡಿದೆ. ಆದ್ರೆ ಅಲ್ಲಿ ಅಪ್ಪ ಮಲಗಿದಾನೆ. ಏನಂತ ಇದ್ದಾನೆ? ಏನಾಗ ಆಗ್ತಾ ಇಲ್ಲ ಅಂತ ಅವಾಗ ಬಿಡ್ಲಿಲ್ಲ. ಈಗ ನೋಡ್ರಿ, ಎಷ್ಟು ಬರದೇ ಇದ್ರು ಮಲಗಲಿಕ್ಕೆ ಆಗ್ತದೆ? ಹೋತಾ ಸೋನಿಕು ಅವನ್ ಬಾಯಿಂದ ಪ್ರಾಯಮಣ್ಣ ಬಾಗಲ ತೆಗಿಯನ್ನ ಅಂತ ಹೇಳಿದ್ರೆ ಅವನು ಸುಮ್ನೆ ಮಲ್ಕೊಂಡ್ರೆ ಹೋಗ್ತಾನ್ರ, ಹೋಗ್ತಾನೆ ಬಿಡ್ತಾ ಇತ್ತು. ಅವನು ಬಾರಿಸ್ತಾ ಇದ್ರೆ ಅಯ್ಯೋ ಕ್ಯಾ ಶೀರ್ ಖಾನೆ ಇವತ್ತು ನಾಲ್ಕು ಮೇಲೆ ದಮ್ ಕರ್ದಿಯಾರೆ ಅಂತೇಳಿ ಎದ್ದೇಳು ಬಾಗಲ ಎತ್ತಿ ತೆಗೆದು ಎಲ್ಲ ತೆಗೆದಿಟ್ಟು ಈ ಬುಟ್ಟಿ ತಗೋತಾರೆ. ಈ ಬುಟ್ಟಿ ತಗೋ, ಎಷ್ಟು ಬೇಕಾದಷ್ಟು ಗುಣಗಪ್ಪ ಅಂತ ಹೇಳ್ತಾನೆ. ಏನ್ ಹೇಳ್ತಾನೆ? ಎಷ್ಟು ಬೇಕಾದಷ್ಟು ಗುಣಗ. ಅರ್ಥ ಆಗ್ತಾ ಇದೆ? ಎಲ್ಲರೂ ಹೇಳ್ತಿರಲ್ವಯ್ಯ ಅಂದ್ರೆ ಅರ್ಥ ಏನಂದ್ರೆ, ಒಂದು ಸ್ನೇಹಿತನ ಕನೆ ನೀವು ಹೋಗಿರುವಾಗ ಅವನು ಯಾಕೆ ಕೊಡ್ತಾ ಇಲ್ಲ ಅನ್ನೋದು ಕೂಡ ಬರೀಬಿಡ್ರಿ. ಯಾಕಂದ್ರೆ ಅವನು ಸ್ನೇಹಿತನ ಯಾತೋಡ್ ದೋಸ್ತ ನೈದೇತು ದೂಸರಿ ಬಸ್ ಕಾಂತೋ ಜತಾಲೆ ಅವನ ಅಂತ ಹೇಳಿ ಅವನು ತಿಳ್ಕೊತಾನೆ. ಅವನೇನ್ ಮಾಡ್ತಾನೆ? ಇವನನ್ನು ಬಿಟ್ರೆ ಮತ್ತೆ ಯಾರು ಅವಳು ಇವನನ್ನೇ ಬೆನ್ನತ್ತಬೇಕು. ಏನಾರು ತಿಳ್ಕೊಳ್ಳಿ. ಹೌದಾ? ನಮ್ ಜನ ಏನ್ ಮಾಡ್ತಾರೆ? ಒಂದ್ಸಾರಿ ಬಿಡಿದ್ಕೊಳ್ಳಿ, ಕೊಡ್ಲಿಲ್ಲ ಅಂತ ಗೋರಿ. ನಾ ಯಾಕೆ ಬಿಡ್ಬೇಕು? ಒಂದ್ಸಾರಿ ಬಿಡಿದ್ರೆ ಕೊಡ್ಲಿಲ್ಲಲ್ಲ ಅವರು ಅಂತೇಳಿ ಕೆಲವು ಜನ ಶಟ್ಕೊಂಡು ಅವ್ರು ಸುಟ್ಟುಕೊಂಡ್ ಬಿಡ್ತಾರೆ. ಹಂಗ್ ನಡೆದಿಲ್ರಿ. ದೇವ್ರ ಹತ್ರನು ಹಾಗೆ ಬೇಡ್ಬೇಕು. ನಾವು ಯಾರ ಹತ್ರ ಬೇಡ್ಕೊಳ್ಳೋ ಹಾಗೆ ಅವ್ರನ್ನ ಪೀಡಿಸ್ಬೇಕು. ಅದಕ್ಕಾಗಿ ಈ ಸ್ನೇಹಿತನು ಲಕ್ಷ ಕೇಳ್ತೀರಿ, ಈ ಸ್ನೇಹಿತರಿಗೆ ಏನ್ ಗೊತ್ತಿತ್ತು? ಇವನ್ ಕಡೆ ರೊಟ್ಟಿ ಇದೆ, ಮತ್ತೇನ್ ಗೊತ್ತಿತ್ತು? ಇವನ್ ಎದ್ದು ಕೊಟ್ಟೆ ಕೊಡುತ್ತಾನೆ. ಎಲ್ಲರ ಹತ್ರಲ್ಲೂಯ್ಯ ನನ್ನ ದೇವರು ಕೊಟ್ಟೆ ಕೊಡುತ್ತಾನೆನ್ನುವ ದೃಢ ಸಂಕಲ್ಪ ನಿಮ್ಮಲ್ಲಿ ನಂಬಿಕೆ ಇದ್ರೆ ಇವತ್ತು ಆ ಸ್ನೇಹಿತರಿಗೆ ಕೊಟ್ಟಂಗೆ ಗುಣವಾಗಲಾರದಂತ ರೋಗಗಳನ್ನು ದೇವರು ಗುಣಪಡಿಸ್ತಾನೆ ಮತ್ತು ಪರಿಹಾರ ಆಗಲಾರದ ಸಮಸ್ಯೆಗಳನ್ನು ಪರಿಹರಿಸುತ್ತಾನೆ. ಇವತ್ತು ಬಿಡುಗಡೆ ಆಗಲಾರದಂತ ಸಮಸ್ಯೆಗಳನ್ನು ದೇವರು ಜಯ ಕೊಡ್ತಾನೆ ನಿಮ್ಗೆ. ಹಲ್ಲೆಲೂಯ. ಈಗ ಇದನ್ನು ಈ ರೀತಿಯಲ್ಲಿ ಹಿಡಿದುಕೊಳ್ಳಿ. ಆಗ ಸ್ನೇಹಿತನಿಗೆ ಗೊತ್ತಿತ್ತು ಇನ್ನು ನನ್ನ ಸ್ನೇಹಿತನ ಅಂತೇಳಿ, ಅಂದ್ರೆ ಸ್ನೇಹಿತನ ಬಿಡುವ ಅಂತೇಳಿ. ಆದ್ರೆ ಅವನು ಬಿಟ್ಟಿದ್ದಾನ, ಅವನು ಪೀಡಿಸ್ತಾ ಇದ್ದಾನೆ. ಅಲ್ಲಿ ಕೆಲವು ತರ್ಜಮೆಗಳಲ್ಲಿ ಏತು ನಾಲ್ಕಮೇ ಡೇ ತಕ್ छोड़ತಾನೆ ರೇನೆ. ಯಾರು ಅಜಯ್ ಕೊಡುವ ತನಕ ಬಿಡುವುದೇ ಇಲ್ಲ. ಅವನು ಕೊಟ್ಟು ಕಳಿಸಿದ್ರೆ ಅವಾಗಾದ್ರೆ ನಾನು ನಿದ್ದೆ ಮಾಡ್ತೇನೆ ಅಂತೇಳಿ ಅವನು ಏನು ಅಷ್ಟು ನಿದ್ರೆಯಲ್ಲಿದ್ದವನು ಕೂಡ ಎದ್ದು ಕೊಡುವಷ್ಟಕ್ಕೂ ಹಲೋ ಮಜ್ಬೂರ್ ಆಗಿದಾನಂದ್ರೆ, ಹಾಗೆ ನಾವು ಕೂಡ ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ದೇವರನ್ನು ಮಜ್ಬೂರು ಮಾಡಬೇಕು. ಪ್ರೈಸ್ ಲಾರ್ಡ್ ಜೀಸಸ್. ಈಗ ನಮಗೆ ನಾವು ಹೋದ್ರೆ ಯಾರಿಗೋ ಹೇಳಿದ್ರೆ ಅವ್ರಿಗೆ ಅವ್ರ ಮಜ್ಬೂರ್ ಇರುವುದಿಲ್ಲ. ಯಾರಿಗೆ? ಜಾಕೆ ರೋಟಿ ಲೇಖ ಅಂತ ಹೇಳಿದ್ರೆ ನಾವು ಹೋಗ್ತಿದ್ರು. ನೈ ಬೋಲ್ಯಾ ಮನೆಗೆ ಬರ್ತಿದ್ದ. ಹೌದಾ? ಕ್ಯಾ ಬೋಲ್ತೆ ಹಾಗೇನೆ रोटी रोटी ನೈದೇ ಕೊಡಿ ಇರಮೆ ಕೊಡಿ ಆಗತ್ತೆ ಸೋಯ ಆಗತ್ತೆ ನಾ ಮಲಗಿದಾನೆ ಅಂತ ವಾಪಸ್ ಬರ್ತೀವಿ. ಅದೇ ಯಾರಿಗೆ ಜರತ್ತಿರ್ತದಲ್ಲ ಅವರು ಬಿಡ್ತಾರ. ಅದಕ್ಕೆ ನಿಮ್ಮ ಪ್ರಾರ್ಥನೆಗಳು ಯಾರಿಗೋ ಲೆಟರ್ ಬರೆದು 10,000 ರೂಪಾಯಿ ಕೊಟ್ಟು ಪ್ರಾರ್ಥನೆ ಮಾಡಕ್ ಹೇಳಕ್ ಹೋಗ್ಬೇಡ್ರಿ. ದಯಮಾಡಿ ನೀವು ಪ್ರಾರ್ಥನೆ ಮಾಡಿದ್ರೆ ದೇವರು ನಿಮ್ಮ ಪ್ರಾರ್ಥನೆ ಖಂಡಿತವಾಗಿ ಕೇಳ್ತಾನೆ, ಅದಕ್ಕೆ ಉತ್ತರವನ್ನು ಕೊಡ್ತಾನೆ.
ಎಲ್ಲರೂ ಹೇಳ್ತಿರಲ್ವ, ಈ ಗಂಟೆ ಯಾಕೆ ಇಟ್ಟಿದಾರೆ ಅಂತ ಮತ್ತೆ ಅರ್ಥ ಎಲ್ಲರಿಗೂ ಗೊತ್ತಿದೆ ನನಗೆ. ಈ ಗಂಟಲ ಏಮ ಒಂದು ಈ ಗಂಟ ಬಯಸಿ ಹಿಂಗಾರ ಆಲೇದೇನಿ. ಈಗ ಹೇಳ್ತೀರಿ, ಸ್ನೇಹಿತನ ಮನಸ್ಸೊಳಗೇನಿದೆ, ನನ್ನ ಸ್ನೇಹಿತನು ಕೊಡ್ತಾನನ್ನೋ ದೃಢ ನಂಬಿಕೆ ಇದ್ದಾಗಲೇ ಕೇಳ್ತಾನೆ. ಅವನು ಕೊಡ್ಲಿಲ್ಲದವ್ರ ಮನೆಗೆ ಹೋಗ್ತಾನ. ಹಾಗೆ ನಮ್ಮ ದೇವರು ಕೊಡ್ತಾನನ್ನೋ ನಂಬಿಕೆ ನಮ್ಮೆಲ್ಲರಿಗೆ ಇದೆ. 3 ರೊಟ್ಟಿ ಎಲ್ಲ ತಗೋ, ಎಷ್ಟು ಬೇಕಾದಷ್ಟು ತಗೊಂಡು ಹೋಗಿ. कितना तलेक जा रहे बतू, तू जा छोड़, तू लेके पूछे सो कितना 3 दिए सो कितना ಬುಟ್ಟಿ ಪೂರ ಗಾಳಿಗೂ ಅವನೇ. ಹಾಗೆ ತಾಯಿ ನನ್ನ ಗಂಡನು ಕುಡಿತನ ಚಟ ಬಿಡುಗಡೆ ಆದ್ರೆ ಸಾಕು ಎಂದು ಬೇಡ್ಕೊಂಡ್ಲು. ದೇವ್ರ ಮಕ್ಕಳೇ, ಕುಡಿತನ ಚಟ ಬಿಡುಗಡೆ ಮಾಡಿದಾಗ ಅಲ್ಲದೆ ಸಭೆ ಸ್ಥಾಪನೆ ಮಾಡತಕ್ಕಂತ ಒಂದು ದೇವ ಜನರಾಗಿ ದೇವರು ಅವರನ್ನು ಆರಿಸಿಕೊಂಡಿದ್ದಾರೆ. ಈಗ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ಗಮನಿಸ್ತೀರಿ. ಗಂಟೆ ಬಗ್ಗೆ ಹೇಳ್ಬೇಕಲ್ಲ, ಇದ್ರ ಬಗ್ಗೆ ಹೇಳ್ಬೇಕೀಗ. ದೇವ್ರ ಮಕ್ಕಳೇ, ನೀವು ಎಂದೂ ಕೇಳಲಾರದ ಒಂದು ಸತ್ಯವನ್ನು ಇವತ್ತು ಕೇಳಲಿಕ್ಕಿದ್ದೀರಿ. ನೀವಲ್ಲ, ನಾನೂ ಕೇಳಿಲ್ಲ ಇದು. ನೀನು ಕೇಳಿದೆ ಅಂತೇಳಿ ಕೆಲವು ಜನ ఆయన చూడు అంత నాకే తెలుసు అంటాడు. చూడు మా మాట ఈనాడు చూడక్క, ఇది చాలా పెద్ద ಕಲ್ಬೆಳ್ಳೆ. ನನಗೂ ಗೊತ್ತಿಲ್ರಿ. ಇದು ರಾಜ್ಯದ ವ್ಯವಸ್ಥೆಯಲ್ಲಿ ನೆನ್ಪಿಟ್ಕೊಳ್ರಿ. ಇವತ್ತು ಈ ಗಂಟೆ ಬಗ್ಗೆ ಮಾತಾಡ್ತಾ ಇದ್ದೇನೆ, ಇದು ಚರ್ಚಿನ ಗಂಟೆ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಒಂದು ರಾಜ್ಯದ ವ್ಯವಸ್ಥೆಯಲ್ಲಿ ನಮ್ಮ ದೇಶದ 15ನೇ ಶತಮಾನದಲ್ಲಿ 15th century 29 ನಮ್ಮ ಸೌತ್ ಭಾರತದಲ್ಲಿ ಅಂದ್ರೆ ದಕ್ಷಿಣ ಭಾರತದಲ್ಲಿ ರಾಜರ ವ್ಯವಸ್ಥೆ ನಡೀತಾ ಇತ್ತು. ಎಲ್ಲ ಕಡೆ ವ್ಯವಸ್ಥೆ ಇತ್ತು, ರಾಜರ ವ್ಯವಸ್ಥೆ. ಯಾವ ವ್ಯವಸ್ಥೆ ಇತ್ತು? ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಲ್ಲ, ದಯಮಾಡಿ ಕೇಳಿಸ್ಕೊತೀರಿ, ರಾಜರ ವ್ಯವಸ್ಥೆ. ಯಾಕೆ ರಾಜರ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಅಂದ್ರೆ, ಯೇಸು ಕ್ರಿಸ್ತ ಕೂಡ ಪರಲೋಕ ರಾಜ್ಯದ ವ್ಯವಸ್ಥೆ ಬಗ್ಗೆ ಮಾತಾಡೋದು ಹೊರತು ಪ್ರಜಾಪ್ರಭುತ್ವದ ವಿಷಯದಲ್ಲಾಗಲಿ ಅಥವಾ ಏಥಿಸಮ್ ಆಗಲಿ, ಡಿಕ್ಟೇಟರ್ಶಿಪ್ ಆಗಲಿ, ಏಕಾಧಿಪತಿ ಆಗಲಿ ಮತ್ತು ಬೇರೆ ಯಾವ ವ್ಯವಸ್ಥೆ ಬಗ್ಗೆ ಯೇಸು ಕ್ರಿಸ್ತನು ಕೂಡ ಪರಲೋಕ ರಾಜ್ಯದ ವ್ಯವಸ್ಥೆಯ ಕುರಿತು ಮಾತಾಡಿದ್ರೆ, ಪರಲೋಕ ರಾಜ್ಯದ ವ್ಯವಸ್ಥೆ ಅರ್ಥ ಆಗಿದ್ರೆ ಮಾತ್ರ ಇವತ್ತು ನನ್ನ ಪ್ರಸಂಗದ ಅರ್ಥ ನಿಮ್ಗೆ ಆಗ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯ. ಅದಕ್ಕಾಗಿ 15-20ನೇ ದಶಕದಲ್ಲಿ 15ನೇ ಶತಮಾನದ 29ನೇ ದಶಕದಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಒಂದು ಓರ್ವ ಸಮ್ರಾಟನು ಆಳ್ತಾ ಇರುವಾಗ ಒಂದು ಘಟನೆ ನಡೆದಿದೆ. ಆ ರಾಜ್ಯದ ವ್ಯವಸ್ಥೆ ಏನಂದ್ರೆ, ದಯಮಾಡಿ ಕೇಳಿಸ್ಕೊತ, ಬಹಳ ಇಂಪಾರ್ಟೆಂಟ್ ಇದೆ ಇದು. ಆ ರಾಜ್ಯದ ವ್ಯವಸ್ಥೆ ಏನಂದ್ರೆ, ಇದು ರೆಕಾರ್ಡಿಂಗ್ ಆಗಿಲ್ಲ, ಅದಕ್ಕಾಗಿ ಅದನ್ನು ರೆಕಾರ್ಡಿಂಗ್ ಮಾಡ್ತಾ ಇದ್ದೇನೆ ನಾನು. ಆ ರಾಜ್ಯದ ವ್ಯವಸ್ಥೆ ಏನಂದ್ರೆ, ಆ ರಾಜ್ಯದಲ್ಲಿ ಏನಾದ್ರೆ ಸಮಸ್ಯೆಗಳಿದ್ರೆ ಅಲ್ಲಿರ್ತಕ್ಕಂಥ ಕೆಳಗಿನ ಜನರ ಹತ್ರ, ಕೆಳಗಿರ್ತಕ್ಕಂಥ ಅಧಿಕಾರಿ ಹತ್ರ ಬೇಡ್ಕೊಂಡ್ರೆ ಅವರು ಸಮಸ್ಯೆಗಳು ಪರಿಹಾರ ಮಾಡ್ತಾರೆ. ಯಾವುದೇ ನ್ಯಾಯದ ವಿಷಯದಲ್ಲಾಗ್ಲಿ, ನ್ಯಾಯ ವ್ಯವಸ್ಥೆಯಲ್ಲಿ ಯಾರಿಗಾರ ಅನ್ಯಾಯ ಆಗಲಿ, ಯಾರಿಗಾರ ದೊರಕಬೇಕಾಗಿರೋ ಸೌಲಭ್ಯಗಳು ದೊರಕ್ತಾ ಇಲ್ಲ, ಸಮಸ್ಯೆಗಳಲ್ಲಿ ಬೆಳೀತಾ ಇದ್ರೆ, ಅವ್ರು ಯಾವುದೇ ಇದ್ರು ಅವರು ತನ್ನ ಕೆಳಗೆ ಅಧಿಕಾರಿಗಳ ಹತ್ರ ಬೇಡಿಕೊಳ್ಳಬಹುದು ಅಥವಾ ಅಲ್ಲಿ ಹೋಗಿ ಅವರು ತಮ್ಮ ಅರ್ಜಿಯನ್ನು ಸಲ್ಲಿಸಬಹುದು. ರಾಜರ ವ್ಯವಸ್ಥೆಯಲ್ಲಿ ತನ್ನ ಮನವಿಗಳನ್ನು ಸಲ್ಲಿಸಬಹುದು. ಮನವಿಗಳು ಹೇಳ್ತೀರಿ, ಮನವಿಗಳು, ರಿಕ್ವೆಸ್ಟ್ಗಳು, ಈಗ ಮನವಿಗಳು, ತನ್ನ ಹಕ್ಕು. ಈಗ ನೋಡ್ರಿ, ಎಲ್ಲಾ ನಾಗರಿಕರಿಗೆ ರಾಜ್ಯದಲ್ಲಿರ್ತಕ್ಕಂಥ, ದಯಮಾಡಿ ಗಮನಿಸ್ತೀರಿ, ರಾಜ್ಯದಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ಅರಸನ ಕಡೆಗೆ ಬೇಡಿಕೊಳ್ಳುವ ಹಕ್ಕು ಅವ್ರಿಗಿರ್ತದೆ. ಅರ್ಥ ಆಗ್ತದೆ? ಪ್ರೇಯರ್ ಈಸ್ ನಾಟ್ ಎ ಬೆಗ್ಗಿಂಗ್, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಪ್ರೇಯರ್ ಈಸ್ ಅ ರೈಟ್ ಅಂಡ್ ಅಥಾರಿಟಿ ಟು ದ ಬಿಲೀವರ್ ಹೂ ಬಿಲೀವ್ಡ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಇದು ಪ್ರಾರ್ಥನೆ ಅನ್ನೋದು ಭಿಕ್ಷೆ ಅಲ್ಲ. ಇದು ಪ್ರಾರ್ಥನೆ ಅಂದ್ರೆ, ಪ್ರಾರ್ಥನೆಯನ್ನು ಅಪಾರ್ಥ ಮಾಡಿಕೊಂಡಿರ್ತಕ್ಕಂಥ ನಮ್ಮೆಲ್ಲ ಜನರು ಇವತ್ತು ಕೇಳ್ತೀರಿ, ರಾಜರ ವ್ಯವಸ್ಥೆಯ ಪ್ರಾರ್ಥನೆ ಬಗ್ಗೆ ನಾನು ಮಾತಾ. ಯಾಕಂದ್ರೆ ಯೇಸು ಕ್ರಿಸ್ತನ ರಾಜನಾಗಿಳಿದು ಬಂದರು. ಬೇಡಿಕೊಳ್ಳಿ, ಕೊಡಲ್ಪಡದು, ಹುಡುಕರಿ, ಸಿಗೋದು ತಟ್ಟಲಿ, ತೆರಳಲ್ಪಡದು ಎಂಬುದಾಗಿ. ಯಾಕೆ ಹೇಳಿದ್ರೆ, ಆತನು ಬ್ರಹ್ಮಾಂಡಕ್ಕೆ ಸೃಷ್ಟಿಕರ್ತನಾಗಿರುವನು ಕೇಳ್ತಾನೆ, ಏನ್ ಬೇಕಾದ್ರೂ ಬೇಡ್ಕೋ, ನಾನು ನಿನಗೆ ಕೊಡ್ತೀನಿ ಎಂಬುದಾಗಿ ಹೇಳ್ತಾನೆ. ಏನ್ ಬೇಕಾದ್ರೂ ಬೇಡ್ಕೊ ಅಂತ ಯಾರು ಹೇಳಿಕ ದಮ್ಮಿದೆಯಾ? ಇದೆ ರೀ. ನಮ್ಮ ಕಡೆಗೆ ಎಷ್ಟಿದೆ ಅಷ್ಟೇ ಕೇಳ್ಕೋಬೇಕು, ಅದಕ್ಕಿಂತ ಜಾಸ್ತಿ ಕೇಳಲಿಕ್ಕಾಗ್ತದ? ಆದ್ರೆ ಎಷ್ಟು ಬೇಕಾದ್ರೂ, ಏನ್ ಬೇಕಾದ್ರೂ ಕೇಳ್ಕೊ, ಈ ರೀತಿಯಾದಂತ ವಾಗ್ದಾನ ನಮಗೆ ಕೊಡಲಾಗಿದೆ. ಆದ್ರೆ ರಾಜರ ವ್ಯವಸ್ಥೆಯನ್ನೇ ಯೇಸು ಮಾತಾಡ್ತಾ ಇದ್ದಾರೆ. ಇಲ್ಲಿ ತಟ್ಟು ಬಗ್ಗೆ ನಾನು ಮಾತಾಡ್ಬೇಕಂದ್ರೆ, ಬೇಡಿಕೊಂಡಾಗೂ ಸಿಗಲಿಲ್ಲದ್ರೆ ಏನ್ ಮಾಡ್ಬೇಕು? ಬೇಡಿಕೊಳ್ಳಾದ್ರೂ ಸಿಗಲಿಲ್ಲದ್ರೆ ಸೆಷನ್ ಕೋರ್ಟ್ ಇರ್ತದೆ, ತಾಲೂಕ್ ಕೋರ್ಟ್ ಇರ್ತದೆ. ತಾಲೂಕ್ ಕೋರ್ಟಲ್ಲಿ ಹೋಗಿ ನಾವು ಅರ್ಜಿ ಕೇಳುವಾಗ ನಮಗೆ ನ್ಯಾಯ ಸಿಗಲಿಲ್ಲ ಅಥವಾ ನಮ್ಮ ಸಮಸ್ಯೆಗಳು ಪರಿಹಾರ ಆಗಿಲ್ಲ ಅಂದ್ರೆ ನಾವೇನ್ ಮಾಡ್ತೇವೆ? ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಹೋಗಿ ತಟ್ಟುತ್ತೇವೆ. ಏನ್ ಮಾಡ್ತೇವೆ? ಅದಕ್ಕೆ ಅಂತಾರೆ ಮೊರೆ ಇಡುವುದು. ಎಲ್ಲ ಹೇಳ್ತೇವೆ ಮೊರೆ ಇಡುವುದು. ಈ ಗಂಟೆ ಹೊಡೆಯೋದು ಅಂದ್ರೆ ಮೊರೆ ಇಡುವುದು.
ಕ್ಯಾ ಲಗಾನೆ ಕಾ? ಗುಹಾರ್ ಲಗಾನೆ ಕಾ. ಇಂಗ್ಲಿಷ್ ಅಲ್ಲಿ ಅದಕ್ಕೆ ಅಪೀಲ್ ಅಂತಾರೆ. ಏನಂತಾರೆ? ಅಪೀಲ್. ಅಪೀಲ್ ಅನ್ನೋ ಪದವೇ ಬೇಡಿಕೊಳ್ಳಿರಿ, ಕೊಡಲ್ಪಡ್ತದೆ. ಒಂದ್ ವೇಳೆ ಸಿಗಲಿಲ್ಲ, ಹುಡುಕ್ರಿ. ನೀತಿಯನ್ನು, ನ್ಯಾಯವನ್ನು, ಕಾನೂನು ಏನು ಹೇಳ್ತದೆ ಹುಡುಕ್ರಿ. ಈ ಬೈಬಲ್ ಏನು ಹೇಳ್ತದೆ ಹುಡುಕ್ರಿ. ಆವಾಗ ಅದರೊಳಗೆ ನಿಮಗೆ ರಹಸ್ಯಗಳು ತೋರಿಸ್ಕೊಡ್ತಾನೆ, ಹೇಗೆ ಬೇಡಿಕೋಬೇಕು. ಬೇಡಿಕೊಳ್ಳುವಾಗ ನೀವು ಬೇರೆಯವರನ್ನು ಕ್ಷಮಿಸದೆ ಬೇಡಿಕೊಂಡ್ರೆ ನಿಮ್ಮ ಪ್ರಾರ್ಥನೆ ಲಾಲಿಸಲ್ಪಡುವುದಿಲ್ಲ. ನಿಮ್ಮ ಸಹೋದರನ ಮೇಲೆ ಏನಾದ್ರೂ ನಿಮಗೆ ಸಿಟ್ಟಿದ್ರೆ, ನೀವು ಬಂದು ಎಷ್ಟು ಕಾಣಿಕೆ ಕೊಟ್ರು ಅಲ್ಲಿ ಏನ್ ಹೇಳ್ತಾನೆ, ನಿಮ್ಮ ಕಾಣಿಕೆಯನ್ನು ಅಲ್ಲೇ ಇಡ್ರಿ. ಮೊದಲು ಹೋಗಿ ನಿನ್ನ ಸಹೋದರನು ಅಥವಾ ನಿನ್ನ ಗಂಡನು ಅಥವಾ ನಿನ್ನ ಹೆಂಡತಿ ಹತ್ರ ಹೋಗಿ ಏನ್ ಮಾಡು? ಸಮಾಧಾನ ಪಡು. ಸಮಾಧಾನ ಪಡದೆ ಅವ ಅಲ್ಲಿ ಗಂಡನ ಹೆಂಡತಿ ಅಥವಾ ಕುಟುಂಬದಲ್ಲಿ ಜಗಳ ಮಾಡ್ಕೊಂಡು ಇಷ್ಟು ಮುಖ ಎಲ್ಲ ಸುಟ್ಕೊಂಡು ಬಂದು ಇಲ್ಲ ದೇವರೇ ಅಂತ ಪ್ರಾರ್ಥನೆ ಮಾಡಿದ್ರೆ ಅಲ್ಲಿ ಪ್ರಾರ್ಥನೆ ಆಲೈಸ. ಅಂದ್ರೆ ಅರ್ಥ ಏನು? ನೀತಿ ಇದೆ ಅದು. ಇದು ರಾಜ್ಯದ ನೀತಿ. ಕೇಳಿದ್ರಲ್ಲ? ಮತ್ತೆ 5ನೇ ಅಧ್ಯಾಯದಲ್ಲಿ 20ನೇ ವಚನದಲ್ಲಿ ಏನೋ ಇರ್ತದೆ ಸ್ಪಷ್ಟವಾಗಿ. ಏನಂತ ಹೇಳ್ಕೊಂಡು, ಇಗೋ ನಿಮ್ಮಲ್ಲಿ ಕಾಣಿಕೆ ಕೊಡ್ಲಿಕ್ಕೆ ಬಂದಿದ್ದವನು ಮೊದಲು ಹೋಗಿ ತನಗೆ ವಿರೋಧವಾಗಿರುವ ಸಹೋದರನ ಜೊತೆಲಿ ಸಮಾಧಾನ ಪಡಬೇಕು. ಏನ್ ಪಡಬೇಕು? ಮತ್ತೆ ಸುವಾರ್ತೆ 5ನೇ ಅಧ್ಯಾಯ ಅಲ್ಲಿ 20 ರೈಟ್, ಓಕೆ ರೈಟ್, ಕಮಾನ್. 24 23 ಕ್ಷಮಿಸಿ, 23 ಮತ್ತೆ ಸುವಾರ್ತೆ 5:23. ಆದ ಕಾರಣ ನೀವು ನಿನ್ನ ಕಾಣಿಕೆಯನ್ನು ಯಜ್ಞವೇದಿ ಹತ್ರ ಇಟ್ಟು ಬಂದಾಗ ನಿನ್ನ ಸಹೋದರನು ಅಥವಾ ನಿನ್ನ ಕುಟುಂಬದಲ್ಲಿ ಯಾರಾದ್ರೆ ನಿನ್ನ ವಿರೋಧಿಗಳು, ನಿನ್ನ ಸಹೋದರ ಮನಸ್ಸಲ್ಲಿ ನಿನಗೆ ವಿರೋಧವಾಗಿ ಏನಾದ್ರೂ ಇದ್ರೆ, ನಿನಗೆ ಅವರ ಮೇಲೆ ವಿರೋಧ ಅಲ್ಲ, ಅವ್ರಿಗೆ ನಿಮ್ಮ ಮೇಲೆ ಏನಾದ್ರೂ ವಿರೋಧವಿದ್ರೆ ಅವ್ರ ಹತ್ರ ಇದ್ರೆ ನೀವೇನ್ ಮಾಡ್ಬೇಕು? ನಿನ್ನ ನೆನಪಿಗೆ ಬಂದ್ರೆ ನಿನ್ನ ಕಾಣಿಕೆ, ಪ್ರೇಯರ್ ದೂರ ಮಾತು, ನಿನ್ನ ಕಾಣಿಕೆಯನ್ನು ಸ್ವೀಕರಿಸುವುದಿಲ್ಲ. ನಿನ್ನ ಕಾಣಿಕೆಯನ್ನು ಆ ಯಜ್ಞ ವೇದಿ ಹತ್ರ ಇಟ್ಟು ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಸಮಾಧಾನ ಪಡು, ಆಮೇಲೆ ಬಂದು ನಿನ್ನ ಕಾಣಿಕೆ ಅರ್ಪಿಸಿ ಎಂಬುದಾಗಿದೆ. ಎಲ್ಲರೂ ಹೇಳ್ತಿರಲ್ವ್ಯಾ? ಯಾರ್ಯಾರಿದ್ದೀರಾ ಹಂಗಾರೆ? ಪ್ರೈಸ್ ಲಾರ್ಡ್ ಜೀಸಸ್. ನನ್ನನ್ನು ಕೇಳ್ತಿರ್ತಕ್ಕಂಥ ಯಾರ್ಯಾರಿದ್ದೀರಾ? ಯಾಕೆ ನನ್ನ ಪ್ರಾರ್ಥನೆ ದೇವರು ಕೇಳ್ತಾ ಇಲ್ಲ ಅಂದ್ರೆ, ನೀನು ನಿನ್ನ ಸಹೋದರನ ಜೊತೆಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಇದ್ರೆ ಅವ್ರ ಜೊತೆಲಿ ಅಸಮಾಧಾನದಲ್ಲಿದ್ದೀರಾ, ಅವ್ರು ನಿಮ್ಗೆ ವಿರೋಧವಾಗಿದ್ದಾರಾ? ಹೆಂಗ್ ಗೊತ್ತಾಗ್ತಂದ್ರೆ, ಈಗ ನೀವು ಮಾತಾಡೋದಿಲ್ಲ ಅದು. ಪ್ರೈಸ್ ಲಾರ್ಡ್ ಅಂದ್ರೆ ಪ್ರೈಸ್ ಲಾರ್ಡ್ कैसे इधर? हाँ राम है, क्या हुआ अभी? ಏನಿದಾರ ಅಂತೇಳಿ ಅವ್ರಿಗೆ ಸಮಾಧಾನ ಇಲ್ಲ. ನೇನೆ ಮೇರೆ ಸೆ ಕುछ ಗಲ್ತಿ हुआ ಸಿಸ್ಟರ್? ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ನೋಡ್ರಿ, ನಾನು ಪ್ರೈಸ್ ಲಾರ್ಡ್ ಹೇಳಿದ್ರು ಇವ್ರು ಸಪ್ಪಾಗಿ ಹೇಳ್ತಾ ಇಲ್ಲ. ಏನಮ್ಮ ನನ್ನಿಂದ ಏನಾದ್ರು ತಪ್ಪಾಯ್ತಾ? ತಪ್ಪಾದ್ರೆ ಹೇಳಿ, ನಂಗೆ ಏನಾದ್ರು ತಪ್ಪಾದ್ರೆ ನಂಗೆ ಕ್ಷಮಿಸ್ತೀರಿ. ಏನಾಗ್ಬೇಕು? ನಾವಲ್ಲಿ ಹೋಗಿ ಸಮಾಧಾನ. ಅವನು ಮಾತಾಡಿದ್ರೆ ನಾ ಯಾಕೆ ಮಾತಾಡ್ಬೇಕು? उन्हें करे तो मैं करती मैं फोन, नहीं तो नहीं करती मैं, नहीं करता मैं. ಏನ್ ಬಂತಿಲ್ಲ? ಈಗೋ ಬಂತಲ್ಲ. ಅದಕ್ಕೆ ಈ ನೀತಿ ನಮ್ಗೆ ಗೊತ್ತಿಲ್ಲದೆ ನಾವು ಎಷ್ಟು ಪ್ರಾರ್ಥನೆ ಮಾಡಿದ್ರು ಇಲ್ಲಿ ಸಮಾಧಾನ ಪಡದೆ, ತಂದೆ ತಾಯಿಗಳಾಗ್ಲಿ, ಅಣ್ಣ ತಮ್ಮಂದಿರಾಗ್ಲಿ, ಸಹೋದರಿ ಸಹೋದರಾಗ್ಲಿ, ಗಂಡ ಹೆಂಡತಿ ಆಗ್ಲಿ, ಅವರಿಬ್ರು ಸಮಾಧಾನ ಪಡದೆ ಬಂದು ಅಲ್ಲಿ ದೇವರೋ ಪ್ರಭುವಾ, ತಂದ್ರಿ ದೇವರೋ ಪ್ರಭುವಾ, ನಾವು ಮರಣ ಆಗಿದ್ದೇವೆ ಅಲ್ಲಿ ಲಾಕ್ ಹಾಕಿದ್ದಾರೆ. ಯಾರು? ನೀವೇ ಲಾಕ್ ಹಾಕೊಂಡಿದ್ರಿ. ಏನ್ ಮಾಡ್ತಾ ಇದೆ? ಪ್ರಾರ್ಥನೆ ಬೇಡಿಕೊಂಡ್ರು ಸಿಗದಿರುವಾಗ ಹುಡುಕ್ತಾ ಇದ್ದೇವೆ. ಏನು ಹುಡುಕ್ತಾ ಇದ್ದೇವೆ ನಾವು? ನೀತಿ ಹುಡುಕ್ತಾ ಇದೀವಿ. ಅವಾಗ ನಾವು ಕಂಡುಕೊಂಡಿದ್ದೇವೆ ಅಂದ್ರೆ, ನಮಗೆ ಯಾರಾದ್ರೆ ಮೊದಲು ಯಜ್ಞವೇದ ಹತ್ರ ಮೊದಲೇನು ಫಸ್ಟ್ ಏನು? ಮೊದಲು ಅಲ್ಲಿ ಇಟ್ಟು ಮೊದಲು ಹೋಗಿ ಏನ್ ಬಾ, ನಿನ್ನ ಸಹೋದರನ ಜೊತೆಲಿ, ಯಾರ ಜೊತೆಲಿ ನೀನ್ ಜಗಳ ಆಡಿ ಬಂದಿದ್ದೀನಲ್ಲ, ಯಾರ ಜೊತೆಲಿ ಶಟ್ಕೊಂಡು ಬಂದಿದ್ರಲ್ಲ, ಯಾರ ಜೊತೆಲಿ ಮುಡಿಸ್ಕೊಂಡು ಬಂದಿದ್ರಲ್ಲ, ಅವ್ರಿಗೆ ಹೋಗಿ ಸಮಾಧಾನ ಪಡ್ಬೇಕು ನಾವು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ? कौन ही बोले? तुम फोन करके बोले क्या? नहीं, कौन नहीं बोले, परमेश्वर बोल रहा है. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ದೇವರ ಮಕ್ಕಳೇ, ಇಲ್ಲೇ ನಾವು ಗಮನಿಸ್ತಾ ಇದ್ದೇವೆ ಈ ರೀತಿಯಾದಂತಹ ಕಾರ್ಯವನ್ನು ಹೋಗಿರುವಾಗ ಅವರು ಸಮಾಧಾನ ಪಟ್ಟು ದೇವರ ಆಲಯಕ್ಕೆ ಬಂದು ಕಾಣಿಕೆಯನ್ನು ಕೊಟ್ಟರೆ ಆಗ ಅವರ ಪ್ರಾರ್ಥನೆ, ಅವರ ಕಾಣಿಕೆ ಸ್ವೀಕರಿಸಲ್ಪಡ್ತದೆ. ಇದು ನೀತಿ. ಇದು ಹುಡುಕ್ತಾ ಇದ್ದೇವೆ, ಹುಡುಕಿದ್ದೇವೆ ಆದರೂ ನಮ್ಗೆ ಸಿಗ್ತಲ್ಲ. ಆವಾಗ ಆಗಿನ ಕಾಲದಲ್ಲಿ ನಮ್ಮ ದೇಶದಲ್ಲಿ ರಾಜರ ವ್ಯವಸ್ಥೆಯಲ್ಲಿ ನಾಗರಿಕರಿಗೆ, ಪ್ರಜೆಗಳಿಗೆ, ರಾಜ ಮತ್ತು ಪ್ರಜೆ ಎಲ್ಲರಿರ್ತಾರೆ. ರಾಜ, ಪ್ರಜೆ, ನಾವೆಲ್ಲರೂ ಪ್ರಜೆ, ದೇವರ ಪ್ರಜೆಗಳಾಗಿದ್ದೇವೆ. ಈಗ ಪ್ರಜೆಗಳು ಏನ್ ಮಾಡ್ತಿದ್ರು, ಆಗಿನ ಕಾಲದಲ್ಲಿ ಅರಮನೆಯ ಹೊರಗಡೆ ಒಂದು ದೊಡ್ಡ ಗಂಟೆ ಕಟ್ಟಿರ್ತಿದ್ರು. ಏನ್ ಕಟ್ಟಿರ್ತಿದ್ರು? ದೊಡ್ಡ ಗಂಟೆ, ಬೆಲ್ ಅಂತಾರೆ ಅದಕ್ಕೆ. ಈ ಗಂಟೆ ಯಾವಾಗ ಕಟ್ತಾರೆ ಅಂದ್ರೆ, ಆ ರಾಜ್ಯದಲ್ಲಿ ಯಾರಿಗಾದ್ರೆ ನ್ಯಾಯದ ಅಥವಾ ಯಾವುದೋ ಒಂದು ಅರ್ಜೆಂಟ್ ಅಗತ್ಯ ಇದೆ, ಅದು ಈಗಲೇ ಬೇಕು, ಇವತ್ತೇ ಬೇಕದು, ಅದು ಸಿಗದೆ ಇದ್ರೆ ಅವರ ಕುಟುಂಬದಲ್ಲಿ ನಷ್ಟ ಆಗ್ತದೆ, ಅಥವಾ ಅವ್ರಿಗೆ ಏನೋ ತೊಂದರೆ ಆಗ್ತದೆ, ಅಥವಾ ಏನೋ ಆಪತ್ತಾಗ್ತದೆ, ಯಾವುದೋ ಒಂದು
ಕೇಳೋರ್ಗೆ ಬರ್ತದೆ. ಅದು ಯಾವುದೋ ಒಂದಿರ್ಲಿ, ಅರ್ಜೆಂಟ್ ಏನಾರಿದ್ರು ಇವತ್ತೇ ಉತ್ತರ ಬೇಕು ಅದಕ್ಕೆ. ಅಂತ ಉತ್ತರಗಳು, ಅಂತ ಏನಾದ್ರೆ ಬಯಕೆಗಳು, ರಿಕ್ವೆಸ್ಟ್ಗಳು, ಮನವಿಗಳು, ಅರ್ಜಿಗಳು ಸಲ್ಲಿಸೋದಾದ್ರೆ ಅವ್ರೇನ್ ಮಾಡ್ತಿದ್ರು, ಅರ್ಧ ರಾತ್ರಿ ಆದ್ರೂ ಯಾರು ಬೇಕಾದ್ರೆ ಎಲ್ಲರಿಗೆ ಈ ಗಂಟೆ ಏನಾಗಿತ್ತು, ಎಲ್ಲರಿಗೆ ಎಡುಕುವಂತ ಎಲ್ಲಾ ನಾಗರಿಕರು, ಪ್ರಜೆಗಳೆಲ್ಲರೂ ಇದನ್ನು ಗಂಟೆಯನ್ನು ಬಾರಿಸ್ತಕ್ಕಂಥ ಹಕ್ಕು ಅವ್ರಿಗಿತ್ತು, ಅವ್ರಿಗೆ ಅಧಿಕಾರ ಇತ್ತು, ಅವ್ರಿಗೆ ಹಕ್ಕಿತ್ತು. ಯಾರು ಬೇಕಾದ್ರೂ ಬಂದು ಅವರ ಗಂಟೆಯನ್ನು, ಆ ಗಂಟೆ ದಾರವನ್ನು ಜಗ್ಗಿದ್ರೆ ಡನ್ 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 ಅಂತ ಆವಾಜ್ ಬರ್ತದೆ. ಆಗ ರಾತ್ರಿ 12 ಗಂಟೆ ಆದ್ರೂ ದಯಮಾಡಿ ಕೇಳಿಸ್ಕೋತೀರಿ ದೇವ್ರ ಮಕ್ಕಳೇ, ಮಿಡ್ ನೈಟ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ರಾತ್ರಿ 12 ಗಂಟೆ ಆದರೂ ರಾಜನು ತನ್ನ ಅಂತಃಪುರದಲ್ಲಿ ತನ್ನ ಹೆಂಡತಿಯ ಜೊತೆಯಲ್ಲಿ ಸಂತೋಷವಾಗಿರುವಾದ್ರೂ ಆತನು ಎಲ್ಲವನ್ನು ಬಿಟ್ಟು ತನ್ನ ರಾಜವಸ್ತ್ರವನ್ನು ಧರಿಸಿಕೊಂಡು ದರ್ಬಾರ್ನಲ್ಲಿ ಬಂದು ಎಲ್ಲ ರಾಜ್ಯರ ಕೆಳಗಿಳಿದ ರಾಜ್ಯಪಾಲರು, ನ್ಯಾಯಾಧೀಶರು, ಬಂದಿರತಕ್ಕಂಥ ವಕೀಲರು, ಅಲ್ಲಿ ರಾಜ್ಯದ ದರ್ಬಾರ್ನಲ್ಲಿ ಇರತಕ್ಕಂಥ ಅಷ್ಟದಿಗ್ಗಜರು, ಜ್ಞಾನಿಗಳು, ವಿದ್ವಾಂಸರು, ಮಂತ್ರಿಗಳು, ಸಮಾಲೋಚಕರು ಎಲ್ಲರೂ ಅಲ್ಲಿ ದರ್ಬಾರ್ನಲ್ಲಿ ಬರ್ಬೇಕು. ಆ ಸಮಯದಲ್ಲಿ ಆಗಿದ್ದವರೆಲ್ಲರೂ ಕೇಳಿದುಕೊಳ್ಳಿ ಬರ್ಬೇಕೆಲ್ಲರೂ. ಯಾಕಂದ್ರೆ ಸೈನಿಕನು ಹೋಗಿ ಆ ಗಂಟೆ ಬಾರಿಸ್ತಿರುವವನಿಗೆ ಹೋಗಿ ಕರ್ಕೊಂಡು ಬರ್ತಾನೆ. ದಯಮಾಡಿ ಕೇಳಿಸ್ತೀರಿ, ಎಷ್ಟು ರಾತ್ರಿ ಆದರೂ ಗಂಟೆ ಬಾರಿಸಿದರೆ ಆ ನಾಗರಿಕರು, ಆ ರಾಜ್ಯದ ಪ್ರಜೆಗಳು, ಯಾರೇ ಇರಲಿ, ಸಾಮಾನ್ಯವಾದ ಮನುಷ್ಯನು, ಕೆಲಸಕ್ಕೆಲ್ಲದ ಮನುಷ್ಯನು, ತುಚ್ಛವಾದ ಮನುಷ್ಯನು, ಬಡವನು, ಕೆಡುಕನು, ಎಂತಾನೇ ಇರಲಿ, ಯಾರು ಗಂಟೆ ಬಾರಿಸಿದ್ರು ಅರಸನು ಎದ್ದೇಳಿ ಅವರ ಮೊರೆಯನ್ನು ಕೇಳಬೇಕು. ಇದು ಅರಸನ ದಾಯಿತ್ವ, ಜವಾಬ್ದಾರಿ, ಅದು ಅರಸನ ಕರ್ತವ್ಯ. ಅದು ಒಂದು ದಿವಸ ಏನಾಗ್ತದೆ, ಇದೇ ರೀತಿಯಲ್ಲಿ ಗಂಟೆ ಬಾರಿಸ್ತಾರೆ. ರಾಜ್ಯ ದರ್ಬಾರ್ ನಡೀತಿರುವಾಗ ಗಂಟೆ ಬಾರಿಸ್ತಾರೆ. ಗಂಟೆ ಬಾರಿಸಿರುವಾಗ ಯಾರು ನೋಡೋದು ಗಂಟೆ ಬಾರಿಸೋರು ಅವನು ಕರ್ಕೊಂಡು ಬರ ಎಂಬುದಾಗಿ ಹೇಳ್ತಾರೆ. ಕರ್ಕೊಂಡು ದಯಮಾಡಿ ಕೇಳಿಸ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಇದೆ ಇದು. ಯಾಕಂದ್ರೆ ರಾಜ ದರ್ಬಾರದಲ್ಲಿ ಸಮಸ್ಯೆಗೆ ಪರಿಹಾರ ಆಗಲಾದ ಸಮಸ್ಯೆ ಇಲ್ಲ, ಅಸಂಭವವಾದ ಕಾರ್ಯಗಳು ಕೂಡ ಆ ರಾಜ್ಯದ ದರ್ಬಾರ್ನಲ್ಲಿ ಸಂಭವವಾಗಿ ಪರಿಹಾರ ಆಗ್ತಿತ್ತಂತೆ. ಹಲ್ಲೆಲೂಯಾ. ಅದಕ್ಕೆ ಮನುಷ್ಯರಿಗೆ ಅಸಾಧ್ಯ, ಆದ್ರೆ ಪ್ರಭುಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆಗ ಆ ದಿನ ಗಂಟೆ ಬಾರಿಸಿರುವಾಗ ಆ ಹೆಂಡತಿ ಗಂಟೆ ಬಾರಿಸಿರ್ತಾಳೆ. ಯಾರು ಬಾರಿಸಿರ್ತಾಳೆ? ಹೆಂಡತಿ. ಒಂದು ಹೆಣ್ಮಗಳು ಗಂಟೆ ಬಾರಿಸಿರ್ತಾಳೆ. ಗಂಟೆ ಬಾರಿಸಿರುವಾಗ ಆ ಹೆಂಡತಿ ಅರಸನ ಮುಂದೆ ತನ್ನ ಮನವಿಯನ್ನು ಇಡ್ತಾಳೆ, ತನ್ನ ಕಳಕಳಿಯನ್ನು ಇಡ್ತಾಳೆ, ತನ್ನ ದುಃಖವನ್ನು ತೋಡಿ ಇಡ್ತಾಳೆ. ಏನಂತ ಹೇಳ್ತಾರಂದ್ರೆ, ದಯಮಾಡಿ ಕೇಳಿಸ್ಕೋತ್ರಿ, ಬಹಳ ಇಂಪಾರ್ಟೆಂಟ್ ಇದೆ. ಕ್ಯಾ ತುಮಾರ, ನಿಮ್ಮ ಪ್ರಾರ್ಥನೆ ಏನಿದೆ ಅಂತ ಕೇಳ್ತಾರೆ. ಅರಸನು ಕೇಳ್ತಾನೆ. ಆವಾಗ ಆ ಹೆಂಡತಿ ಹೇಳ್ತಾಳೆ, ನಾನು 7 ವರ್ಷದ ಆಯು ಇದ್ದಾಗ ನನ್ನ ತಾಯಿ ಈ ಹುಡುಗನ ಜೊತೆಯಲ್ಲಿ ಮದುವೆ ಮಾಡಿದ ಕೆಲವು ವರ್ಷಗಳಾದ್ಮೇಲೆ ದೊಡ್ಡವನಾದನು. ಇದು ದೊಡ್ಡವನಾಗಿ ಬೇರೆ ಒಂದು ರಾಜ್ಯಕ್ಕೆ ಕೆಲಸಕ್ಕೆ ಹೋಗಿದನು. ಕೆಲಸಕ್ಕೆ ಹೋಗಿದ್ಕೊಳ್ಳಿ ಅಲ್ಲಿ ಒಂದು ಹುಡುಗಿಯನ್ನು ಪ್ರೀತಿಸಿ ಅವಳನ್ನೇ ಮದುವೆ ಮಾಡ್ಕೊತೇನೆ ಅಂತ ಕೂತ್ಬಿಟ್ಟಿದ್ದಾನೆ. ನಾನು ಈತನೇ ನನ್ನ ಗಂಡನ ಎಂಬುದಾಗಿ ನಾನು ಈತನನ್ನು ಎದುರು ನೋಡ್ತಾ ಇದ್ದೇನೆ. ಈತನ ಬಿಟ್ಟು ಮತ್ತೆ ನನಗೆ ಯಾರಿದ್ದಾರೆ ಎಂಬುದಾಗಿ ಈತನು ಹೇಳ್ತಾ ಇದ್ದಾನೆ. ನೀನ್ ನನಗೆ ಬೇಡ, ನನಗೆ ಈಗ ಸಿಕ್ಕಿದಾಳಲ್ಲ ಆ ಸುಂದರಿ, ಅತಿಲೋಕ ಸುಂದರಿ, ಅವಳೇ ನನಗೆ ಬೇಕು ಅಂತೇಳಿ ಈ ಗಂಡನು ಏನ್ ಮಾಡ್ತಾನೆ, ಅವಳೇ ನನಗೆ ಬೇಕೆಂಬುದಾಗಿ ಹೇಳಿ ಬಿಡ್ತಾ ಇಲ್ಲ, ನನ್ನನ್ನು ಸೇರಿಸ್ಕೊಳ್ತಾ ಇಲ್ಲ ಎಂಬುದಾಗಿ ಅರಸನ ಹತ್ರ ಹೇಳಿರುವಾಗ ಇದು ಒಂದು ಕ್ಲಿಷ್ಟವಾದಂತ ಸಮಸ್ಯೆ. ಇದಕ್ಕೆ ನ್ಯಾಯ ಯಾರಿಗೂ ಅನ್ಯಾಯ ಮಾಡಬಾರ್ದು ರಾಜನ. ಯಾಕಂದ್ರೆ ಅಲ್ಲಿ ಪ್ರೀತಿಸಿದವ್ರಿಗೆ ಅನ್ಯಾಯ ಮಾಡಬಾರ್ದು, ಇಲ್ಲಿ ಪ್ರೀತಿ ಮಾಡಿದವ್ರಿಗೆ ಅನ್ಯಾಯ ಮಾಡಬಾರ್ದು, ಇಲ್ಲಿ ಮದುವೆ ಆಗಿದ್ದವ್ರಿಗೂ ಅನ್ಯಾಯ ಮಾಡಬಾರ್ದು. ಅವಾಗ ಗಂಡನೇನು ಹೇಳ್ತಾನೆ, ಮಹಾರಾಜರೇ ನೀವೇ ಯೋಚನೆ ಮಾಡಿ, ನನಗೆ ತಿಳುವಳಿಕೆ ಇಲ್ಲದ ಸಮಯದಲ್ಲಿ ನನ್ನ ತಾಯಿ ಮದುವೆ ಮಾಡಿಬಿಟ್ಲು, ನನಗೆ ಈಗ ತಿಳುವಳಿಕೆ ಬಂದಿದೆ, ನನಗೆ ಇವಳೇ ಬೇಕು. ಯಾರು? ಈ ಅತಿಲೋಕ ಸುಂದರಿ. ಅಂದ್ರೆ ಯಾರು? ಅವಳ ಹೆಸರು ಹೇಳಿಲ್ಲಲ್ಲೇ, ಅವಳು ಸುಂದರಿ. ಈ ಸುಂದರಿನೇ ಬೇಕು ನನಗೆ, ಯಾಕಂದ್ರೆ ಇವಳನ್ನ ನಾನು ಪ್ರೀತಿಸ್ತೇನೆ, ಇವಳು ನಂಗಂದು ಬಹಳ ಇಷ್ಟ ನನಗೆ ಅಂತೇಳಿ ಆ ಗಂಡನ ಹೇಳ್ತಾನೆ. ಆಗ ಅಲ್ಲಿ ಅನೇಕ ಜ್ಞಾನಿಗಳು, ನ್ಯಾಯವಾದಿಗಳು, ಮತ್ತು ನ್ಯಾಯವಾದಿಗಳಂದ್ರೆ ಯಾರ್ರಿ? ವಕೀಲರು ಮತ್ತು ಅಷ್ಟದಿಗ್ಗಜರು, ವಿದ್ವಾಂಸರು, ನ್ಯಾಯ ಪ್ರಮಾಣ ತಿಳಿದವರು, ಕಾನೂನು ತಿಳಿದವರು ಎಲ್ಲರೂ ಕೂತಿರ್ತಾರಲ್ಲ. ಎಲ್ಲರಿಗೂ ಅಡಚಣೆ ಆಗ್ತದೆ. ಹೌದಲ್ಲ, ಇವನು ತಿಳುವಳಿಕೆ ಸಮಯದಲ್ಲಿ ಮದುವೆ ಮಾಡಿದರೆ ಆಮೇಲೆ ಒಂದು ಜ್ಞಾನಿ ಎದ್ದು ಹೇಳ್ತಾನೆ, ಹೌದು, ಈ ಗಂಡನು ಯಾರನ್ನು ಪ್ರೀತಿಸ್ತಾನೋ ಅವ್ರನ್ನೇ ಮದುವೆ ಮಾಡಿಕೊಳ್ಳೋದು ಸರಿಯಾಗಿದೆ, ಯಾಕಂದ್ರೆ ಈತನು ಇವಳನ್ನು ಪ್ರೀತಿಸ್ತಾ ಇಲ್ಲಲ್ಲ ಅಂತೇಳಿ. ಆಗ ಇನ್ನೊಂದು ಪಕ್ಷದಲ್ಲಿ ಒಂದು ಹೆಣ್ಮಗಳು ಕೂತಿರ್ತಾಳೆ. ಅವಳು ಕೂಡ ರಾಜರ
ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹೆಣ್ಮಗಳು ಕೂತಿರ್ತಾಳೆ. ಯುವತಿ, ಅವಳು ಹೆಣ್ಮಗಳಂದ್ರೆ ಯುವತಿ. ಅವಳು ಎದ್ದು ಹೇಳ್ತಾಳೆ, ಮಹಾರಾಜ್ ಏ ಠೀಕ್ ನೈ ಅಂತ. ಏನಂತ ಹೇಳ್ತಾನೆ, ಗಂಡನಿಗೆ ಈ ಪುರುಷನಿಗೆ ಯಾವ ಹುಡುಗಿಯನ್ನು ಪ್ರೀತಿಸ್ತಾ ಇದ್ದಾನೆ ಆ ಹುಡುಗಿಯನ್ನೇ ಮದುವೆ ಮಾಡಿಕೊಡೋದು ಸರಿ ಎಂಬುದಾಗಿ ಪುರುಷನು ಹೇಳ್ತಾನೆ. ಅಲ್ಲೆಲ್ಲೂಯಾ. ಇಲ್ಲಿಂದ ಸ್ತ್ರೀಯರಲ್ಲಿ ಒಬ್ಬರು ಹೇಳ್ತಾಳೆ. ಸ್ತ್ರೀಯರು ಸಂತೋಷ ಪಡ್ರೆ ಸ್ವಲ್ಪ. ಯಾವಾಗ ನೋಡಿದ್ರೆ ಸ್ತ್ರೀಯರ ಬಗ್ಗೆ ಅಲ್ಲೆಲ್ಲೂಯಾ, ಎಲ್ಲರೂ ಹೇಳ್ತಾರಲ್ಲಯ್ಯ, ಲಡ್ಕೋ ಅವ್ರದಂಗೆ ಬಾರಿ ಬಹುತ ಬೋಲ್ತೆ ನೈ ಅಭಿ ಕುಚ್ ನೈ ಎಲ್ಲರೂ ಹೇಳ್ತಾರಲ್ಲಯ್ಯ. ಈಗ ಇಲ್ಲಿ ಯುವತಿ ಏನ್ ಮಾಡ್ತಾಳೆ, ಅವಳು ಎದ್ದು ಹೇಳ್ತಾಳೆ, ಮಹಾರಾಜ್ ಮೈ ಕುಚ್ ಕಹೂ ಅಂತ ಹೇಳ್ತಾಳೆ. ಹೇಳುವ ಅಂತೇಳಿ. ಅಲ್ಲ, ಈತನು ಹೇಳಿದ್ದು ಸರಿನೇ, ಆದ್ರೆ ಇಲ್ಲಿ ಹೇಳ್ತಾನೆ, ಈ ಪುರುಷನು ಯಾರು ಅವನನ್ನು ಪ್ರೀತಿ ಮಾಡ್ತಾ ಇದಾರಲ್ಲ ಅವರನ್ನು ಮದುವೆ ಮಾಡ್ಕೋದು ಸರಿನಾ, ಈತನು ಇವಳನ್ನು ಪ್ರೀತಿ, ಈ ಸುಂದರಿಯನ್ನು ಯಾರು ಪ್ರೀತಿ ಮಾಡ್ತಾ ಇದಾರೆ, ಪುರುಷನು ಪ್ರೀತಿ ಮಾಡ್ತಾನೆ, ಆದ್ರೆ ಅವಳು ಇವಳನ್ನು ಪ್ರೀತಿ ಮಾಡ್ತಾ ಇದ್ದಾಳ ಅಂತ ಕೇಳ್ತಾಳೆ. ಬಾ, ಏನ್ರಿ ಸ್ಟೋರಿ ಇದು? ಯಾಕಂದ್ರೆ ಎಂತ ಕಾಂಪ್ಲಿಕೇಟೆಡ್ ಕೇಸ್ ಇದು. ಈ ಅತಿಲೋಕ ಸುಂದರಿಯನ್ನು ಇದನ್ನು ಪ್ರೀತಿಸ್ತಾನೆ ಯಾರು? ಈ ಮಜ್ನು ಪ್ರೀತಿಸ್ತಾ ಇದ್ದಾನೆ. ಅಲ್ಲ, ಈ ಮಜ್ನು ಅತಿಲೋಕ ಸುಂದರಿ ಪ್ರೀತಿಸ್ತಾನೆ. ಆದ್ರೆ ಈ ಬಾಲ್ಯದಿಂದ ಮದುವೆ ಆಗಿರ್ತಕ್ಕಂಥವಳು ತನ್ನ ಗಂಡನನ್ನು ಪ್ರೀತಿಸ್ತಾ ಇದ್ದಾಳೆ. ಗಂಡನ ಮೇಲೆ ಬಹಳ ಪ್ರೀತಿ, ಆತನ ಮೇಲೆ ಆಸೆ ಇಟ್ಕೊಂಡಿದ್ದಾಳೆ. ಆತನೇ ನನ್ನ ಕೊನೆ ಎಂಬುದಾಗಿ ತಿಳ್ಕೊಂಡಿದ್ದವಳು. ಅವಳು ನ್ಯಾಯಕ್ಕಾಗಿ ಮೊರೆ ಇಟ್ಲು. ಯಾರ ಹತ್ರ? ಅರಸನ ಹತ್ರ. ಆಗ ಅರಸನು ಸಬ್ಕು ಮೈ ನ್ಯಾಯ ಕರುಂಗ ಅಂತ ಹೇಳ್ತಾನೆ. ಯಾರಿಗೂ ಅನ್ಯಾಯ ಮಾಡಿದ್ರೆ ಎಲ್ಲರಿಗೆ ನ್ಯಾಯ ಮಾಡ್ತಾರೆ. ಇದೇ ನೀತಿ ನ್ಯಾಯಗಳಿಂದ ಆಳಲ್ಪಡುವ ನಮ್ಮ ದೇವರ ರಾಜ್ಯನು ಹೀಗೆ ಇರ್ತದೆ. ಹಲ್ಲೆಲೂಯಾ. ಆಗ ಆ ಸ್ತ್ರೀ, ಆ ಯುವತಿಯನ್ನು ಎದ್ದೇಳಿ ಹೇಳ್ತಾಳಲ್ಲ, ಮಹಾರಾಜ್ ಈತನು ಹೇಳ್ತಾ ಇದ್ದಾನೆ, ಆ ಹುಡುಗಿ ಮೇಲೆ ನನಗೆ ಬಹಳ ಪ್ರೀತಿ ಇದೆ, ಅವಳನ್ನು ನಾನು ಬಹಳ ಪ್ರೀತಿಸಿ, ಅವಳಂದ್ರೆ ನನಗೆ ಬಹಳ, ಅವಳಿಲ್ಲದ್ರೆ ನಾವು ಬದುಕಲಿಕ್ಕೆ ಹೌದು, ಅವಳೇ ನನ್ನ ಜೀವನ ಸಂಗಾತಿ, ಅವಳೇ ನನ್ನ ಕಿಡ್ನಿ, ಅವಳೇ ನನ್ನ ಲಿವರ್, ಅವಳೇ ನನ್ನ ಹಾರ್ಟ್ ಅಂತ ಹೇಳ್ಕೋದೆ. ಅಬೇ ತೆರೆ ಕಿಡ್ನಿ ಬೇಚ್ಕೋ ಖಾತೀವಿ ನಿಕಲ್ ತಿರ್ಗೋ ಮಾಲೂಮೇ. ಲಾರ್ಡ್ ಜೀಸಸ್, ನಿನ್ನ ಕಿಡ್ನಿ ಮಾಡ್ಕೊಂಡು ತಿಂತಾಳಪ್ಪ, ನಿನ್ನ ಲಿವರ್ ಎಲ್ಲ ತೆಗೆದು ಮಾಡ್ಕೊಂಡು ತಿಂತಾಳೆ, ಅದು ಗೊತ್ತಿಲ್ಲ, ಆದ್ರೆ ಇವಳೇ ನನಗೆಲ್ಲ ಅಂತ ಹೇಳ್ತಾರೆ. ಆವಾಗ ಇವಳು ನಿನ್ನನ್ನು ಪ್ರೀತಿಸ್ತಾ ಇದ್ದಾಳ ಅಂತೇಳಿ ಆ ಸ್ತ್ರೀ ಕೇಳ್ತಾಳೆ. ಸ್ತ್ರೀ ನಿನ್ನನ್ನು ಪ್ರೀತಿಸ್ತಾ ಇದ್ದಾಳೆ, ಆ ಯುವತಿ ನಿನ್ನನ್ನು ಪ್ರೀತಿಸೋದಾದ್ರೆ ನೀನು ಅವಳನ್ನು ಮದುವೆ ಮಾಡ್ಕೊಳ್ಳೋದು ಬಹಳ ಸರಿಯಾಗಿರ್ತದೆ ಎಂಬುದಾಗಿ ಹೇಳ್ತಾಳೆ. ಆಗ ಮಹಾರಾಜನು ಕೂಡ ಸ್ಟನ್ ಆಗ್ತಾನೆ. ಹೌದಲ್ಲ, ಆ ಯುವತಿ ಹೇಳೋದು ಸರಿನೇ. ಈಗ ಇವಳು ಈ ಪುರುಷನು ಹೇಳ್ತಾ ಇದ್ದಾನೆ, ಯಾ ಸ್ತ್ರೀ ನನ್ನ ಪ್ರೀತಿಸ್ತಾ ಇದ್ದಾಳೆ, ಮದುವೆ ಆಗಿದೆ, ಅವಳು ನಿಜವಾಗಲೂ ಪ್ರೀತಿ ಮಾಡ್ತಾ ಇದ್ದಾಳೆ, ಮತ್ತೆ ಯಾ ಸ್ತ್ರೀಯನ್ನು ಮದುವೆ ಮಾಡ್ಕೊಂಡಿಲ್ಲ, ಅತಿಲೋಕ ಸುಂದರಿ ಅವಳು ಮದುವೆ ಮಾಡ್ಕೊಂಡಿಲ್ಲ, ಅವಳನ್ನು ಈ ತರ ಪ್ರೀತಿಸ್ತಾನೆ, ಅವಳು ಇವಳನ್ನು ಪ್ರೀತಿಸ್ತಾ ಇದ್ದಾಳೆ ಅಂದ್ರೆ, ಹೌದೌದು ಅವಳು ನನ್ನ ಬಹಳ ಪ್ರೀತಿಸ್ತಾಳಂತೆ. ಹಾಗಾದ್ರೆ ಯಾರು ನಿಜವಾಗೂ ಪ್ರೀತಿಸ್ತಾ ಇದ್ದಾರೆ ಅಂತ ಹೆಂಗ್ ಗೊತ್ತಾಗ್ತದೆ? ಮತ್ತೊಂದು ಜ್ಞಾನಿ ಒಂದು ಪಂಡಿತನ ಇರ್ತಾನಲ್ಲಿ, ಅವನು ಹೇಳ್ತಾನೆ, ತುಂಬೋಡ್ರಿ ಯುವತಿ. ಯಾಕಂದ್ರೆ ಹುಡುಗಿ ಮಾತಾಡ್ಲಲ್ಲ, ರಾಜ ದರ್ಬಾರದಲ್ಲಿ ಹುಡುಗಿ ಸ್ತ್ರೀನು ಮಾತಾಡ್ಬೋದು. ರಾಜ ದರ್ಬಾರದಲ್ಲಿ ಯಾವ ರೀತಿಯಲ್ಲಿ ನ್ಯಾಯ ಪ್ರಮಾಣವಾದಂತ ಏನಾರಿದ್ರೆ ಕಾನೂನುಬದ್ಧವಾದಂತ ಮಾತಾಡಬಹುದು. ಅವಾಗ ಆ ಯುವತಿ ಹೇಳ್ತಾಳೆ, ನೀನ್ ಹೆಂಗ್ ಹೇಳ್ತಿ ಇದರೊಳಗೆ ಯಾರು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದಾರೆ ಅಂತೇಳಿ ಒಂದು ಪ್ರಶ್ನೆ ಆಗ್ತಾರೆ. ಎಲ್ಲೇ ಅಲ್ಲಿಂದ ಇನ್ನೊಂದು ಗುರು ಪಂಡಿತನ ಪ್ರಶ್ನೆ ಆಗ್ತಾನೆ. ಅವಾಗ ಮಹಾರಾಜ್ ಹೇಳ್ತಾರೆ, ದೇವಿಜಿ ಇಷ್ಕ ಪ್ರಶ್ನೆ ಕಾ ಉತ್ತರ ದೇದು, ಯಾವ್ದು ಪ್ರಶ್ನೆ ಕಾ ಉತ್ತರ ದೇದು. ಅವಾಗ ಅವಳು ಸ್ಟನ್ ಆಗಿ ನಿಂತ, ಹೌದಲ್ಲ, ಈ ಇಬ್ಬರಲ್ಲಿ ಯಾರು ಪ್ರೀತಿಸ್ತಾ ಇದ್ದಾಳೆ? ಬಾಲ್ಯದಲ್ಲಿ ಮದುವೆ ಮಾಡ್ಕೊಂಡ್ರಲ್ಲಿ ಪ್ರೀತಿಸ್ತಾ ಇದ್ದಾಳೆ ಅಥವಾ ಬೇರೆ ದೇಶದ ಅತಿಲೋಕ ಸುಂದರಿ ಪ್ರೀತಿಸ್ತಾ ಇದ್ದಾಳೆ ಇವಳು ಅಂತೇಳಿ ಗೊತ್ತಾಗ್ತಾ ಇಲ್ಲ ಅಂತೇಳಿ ಅವಳು ಸುಮ್ಮನೆ ನಿಂತಿರ್ತಾರೆ. ಆಮೇಲೆ ಇನ್ನೊಬ್ಬ ಜ್ಞಾನಿ ಇರ್ತಾನಲ್ಲಿ, ಅಲ್ಲೇ ಬಹಳ ಜನ ಜ್ಞಾನಿಗಳು ಇರ್ತಾರಲ್ಲೇ. ನ್ಯಾಯ ಬಹಳ ಇಂಟ್ರೆಸ್ಟಿಂಗ್ ಇರ್ತದ್ರಿ. ರಾಜ ದರ್ಬಾರದಲ್ಲಿ ನ್ಯಾಯ ಆಗುವಾಗ ಬಹಳ ಇಂಟ್ರೆಸ್ಟಿಂಗ್ ಇರ್ತದೆ. ಇದು ನ್ಯಾಯ ಹೆಸರಿಗೆ ಅರ್ಥ ಆಗ್ತದೆ. ಈಗ ಇನ್ನೊಂದು ಜ್ಞಾನಿ ಹೇಳ್ತಾನೆ, ಯಸ್, ಇವಳಲ್ಲಿ ಯಾರು ಅತಿಲೋಕ ಸುಂದರಿಯ ಈ ಬಾಲ್ಯದಲ್ಲಿ ಮದುವೆ ಆಗಿದ್ದವಳು ಈ ಪುರುಷನನ್ನು ಪ್ರೀತಿಸ್ತಾ ಇದ್ದಾಳೆ ಅಂತೇಳಿ ನಾವು ಕಂಡುಹಿಡಿಯಬಹುದು. ಹೇಗೆ ಅಂತ ಕೇಳ್ತಾರೆ. ಅವರನ್ನು ಪರೀಕ್ಷಿಸುವ ಮೂಲಕವಾಗಿ ತಿಳಿದು ಬರ್ತದೆ ಎಂಬುದಾಗಿ ಹೇಳ್ತಾರೆ. ದಯಮಾಡಿ ಕಳ್ಸ್ಕೋತ್ರಿ. ಪ್ರೀತಿಸೋದು ಹೇಗೆ? ಆಗ ಯಾರು ಗುರು ಎದ್ದಿರ್ತಾರ, ಪಂಡಿತರು ಅವ್ರು ಹೇಳ್ತಾರೆ, ಅದೇಂಗ್ ತಿಳಿಲಿಕ್ಕಾಗ್ತದೆ? ಅವು ತಿಳಿಲಿಕ್ಕಾಗ್ತದೆ ಅಂತೇಳಿ ಇನ್ನೊಂದು ಮಹಾಜ್ಞಾನಿ, ಅಷ್ಟದಿಗ್ಗಜನು, ನವರತ್ನಗಳಲ್ಲಿ ಒಬ್ಬನು. ನವರತ್ನಗಳ ಜ್ಞಾನಿಗಳು ಇರ್ತಾರ, ಭಯಂಕರ ಜ್ಞಾನಿಗಳವರು. ಒಳ್ಳೇದು ಕೆಟ್ಟದನ್ನು ವಿವೇಚಿಸಬೇಕು, ಅಷ್ಟು ಅದ್ಭುತ. ಇವಳಿಗೆ ಪ್ರೀತಿ ಇದೆಯಾ ಇಲ್ಲ ಅಂತೇಳಿ ನಾವು ಪರೀಕ್ಷೆ ಮಾಡೋಣ. ಅದೇನ್ ಪರೀಕ್ಷೆ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ತಾರೆ. ಆವಾಗ ಆ ಮಹಾಜ್ಞಾನಿ, ವಿದ್ವಾಂಸನು, ಪಂಡಿತನು
ಅವನೇನ್ ಮಾಡ್ತಾನಂದ್ರೆ ಮಂತ್ರಿಗೆ ಒಂದು ಚೀಟಿಯನ್ನು ಬರೆದು ಕೊಡ್ತಾನೆ. ಮಹಾರಾಜ ಹೇಳ್ತಾನೆ, ಮಹಾರಾಜರೇ ನಾನು ಒಂದು ಚೀಟಿ ಬರೆದು ಕೊಡ್ತೇನೆ, ಅದನ್ನು ತೆಗೆದುಕೊಂಡು ಬರ್ಲಿಕ್ಕೆ ಹೇಳ್ರಿ ಅವ್ರಿಗೆ. ಆಯ್ತು, ಮಂತ್ರಿಗಳಿಗೆ ಅಪ್ಪಣೆ ಕೊಡ್ತಾನೆ. ಮಂತ್ರಿಗಳಿಗೆ ಚೀಟಿ ಬರೆದು ಕೊಡ್ತಾರೆ. ಮಂತ್ರಿಗಳು ಏನ್ ಮಾಡ್ತಾರೆ, ಆ ಚೀಟಿಯಲ್ಲಿ ಬರೆದಿದ್ದಂತೆ ಒಂದು ಮಡಿಕೆಯನ್ನು ತೆಗೆದುಕೊಂಡು ಬಂದು, ಮಡಿಕೆಯಲ್ಲಿ ಏನೋ ಇರ್ತದೆ, ಮಡಿಕೆ ಕ್ಯಾಪ್ ಹಾಕೊಂಡು ತಗೊಂಡು ಬಂದು ಅಲ್ಲಿ ಮುಂದೆ ಇಡ್ತಾರೆ. ಮುಂದೆ ಇಟ್ಕೊಳ್ಳಿ, ಅಲ್ಲಿರ್ತಕ್ಕಂಥ ಕೆಲವು ಜ್ಞಾನಿಗಳು ಹೇಗೆ ಮಡಿಕೆ ತಗೊಂಡು ಬಂದೇನೆ ಇವರು ಪರೀಕ್ಷೆ ಮಾಡ್ಲಿಕ್ಕೆ ಅಂತೇಳಿ ಸ್ವಲ್ಪ ಜನ ಅಪಾಸ್ಯ ಮಾಡ್ತಾರೆ. ಯಾರಿಗೆ? ಆ ಒಂದು ಮಹಾಜ್ಞಾನಿ, ವಿಶೇಷ ಸಲಹಾಕಾರನು ಮತ್ತು ವಿಶೇಷ ಅಡ್ವೈಸರ್, ವಿಶೇಷ ಜ್ಞಾನಿ ಮತ್ತು ವಿದ್ವಾಂಸರಲ್ಲಿ ಅಷ್ಟದಿಗ್ಗಜನ ಎಂಬುದಾಗಿ ಪದವಿ ಪಡ್ಕೊಂಡಿರ್ತಕ್ಕಂಥ ಆ ರಾಜರ ದರ್ಬಾರದಲ್ಲಿರ್ತದೆ. ಗಮನಿಸ್ತೀರೆಲ್ಲರೂ. ಈಗ ಯಾರು ನಿಜವಾಗಿ ಪ್ರೀತಿ ಮಾಡ್ತಾನೆ ಹೆಂಗ್ ಕಂಡುಕೊಳ್ಳಿಕ್ಕಾಗ್ತದೆ? ಅವಾಗ ಹೇಳ್ತಾರೆ, ಅವಾಗ ಯಾವ ಗುರು ಇರ್ತಾರೆ, ಪಂಡಿತರು ಇರ್ತಾರೆ, ಅವ್ರ ಅಪಾಸ್ಯ ಮಾಡಿರ್ತಾನೆ. ಮಟಕಾಲಿಕಾಗೆ ಕ್ಯಾ ಪ್ರೂವ್ ಕರ್ತಾನೆ, ಈ ಮಡಿಕೆ ತಗೊಂಡು ಬಂದ ಮಡಿಕೆಯಲ್ಲಿ ಏನ್ ಪ್ರೂವ್ ಮಾಡ್ತಾನೆ. ಅವಾಗ ಆ ಗುರು ಏನ್ ಮಾಡ್ತಾನೆ, ಆ ಮಡಿಕೆ ಒಳಗೆ ಏನಿದೆ ನೋಡ್ಲಿಕ್ಕೆ ಹೋಗ್ತಾನೆ. ಅವಾಗ ಹೇಳ್ತಾನೆ, ಆ ಯಾವ ಪಂಡಿತನ ತರಿಸಿರ್ತಾನಲ್ಲ ಅದನ್ನು, ಜ್ಞಾನಿ, ಉಸ್ಮೆ ವಿಷ ಸರ್ಪ ಅಂತ ಹೇಳ್ತಾನೆ. ವಿಷ ಸರ್ಪ ಇದೆ, ಓ ಅಂತೇಳಿ ವಾಪಸ್ ಬರ್ತಾನೆ, ನೋಡ್ಲಿಕ್ಕೂ ಹೋಗುದಿಲ್ಲ ಅಲ್ಲಿ. ಯಾಕೆ ಇದ್ಯಾಕೆ ತಂದಿದ್ರಿ ಸರ್ಪ ಅಂತ ಹೇಳ್ತಾರೆ. ಇದರಲ್ಲಿ ಯಾರು ಬಾಲ್ಯದಲ್ಲಿ ಮದುವೆ ಮಾಡಿಕೊಂಡಿರುವ ಸ್ತ್ರೀ ಅಥವಾ ಅತಿಲೋಕ ಸುಂದರಿ, ಬೇರೆ ದೇಶದಿಂದ ಪ್ರೀತಿ ಮಾಡಿಕೊಂಡಿರುವ ಸ್ತ್ರೀ, ಯುವತಿ ಈತನನ್ನು ಪ್ರೀತಿಸ್ತಾ ಇದ್ದಾಳೆ ಅಂತೇಳಿ ಕಂಡು ಹಿಡಿಕೊಳ್ಳಿಕ್ಕೆ ಇದ್ರ ಪರೀಕ್ಷೆ ಬಿಟ್ಟು ಇಲ್ಲೇ ತೀರ್ಪಾಗ್ತದೆ ಅಂತ ಹೇಳ್ತಾನ. ಕಲ್ಲ ಪರ್ಸು ಆಗಲೇ ಹಪ್ತ ಆಗಲೇ ಮೈನಾ ಅಂತೇಳಿ ಮುದ್ದತ್ ಕೊಡೋದಲ್ಲ. ಆವಾಗ ಏನಾಗ್ತಾರೆ, ಈ ಜ್ಞಾನಿ ಹೇಳ್ತಾನೆ, ಯಾರು? ಈ ವಿದ್ವಾಂಸರು, ಜ್ಞಾನಿ, ದೊಡ್ಡ ಜ್ಞಾನಿ ಹೇಳ್ತಾನೆ, ಇವರಿಬ್ಬರಲ್ಲಿ ಅತಿಲೋಕ ಸುಂದರಿ ಬೇರೆ ದೇಶದಿಂದ ಪ್ರೀತಿ ಮಾಡ್ಕೊಂಡು ಬಂದಿರತಕ್ಕಂಥವ್ರು, ಇನ್ನೊಬ್ರು ಬಾಳ್ಯದಲ್ಲಿ ಮದುವೆ ಮಾಡಿಕೊಂಡಿದ್ದೇವೆ ಅಂತ ನಾನು ಬಹಳ ಪ್ರೀತಿಸ್ತಾ ಇದ್ದೇನೆ ಅಂತೇಳಿ. ಇವರಿಬ್ಬರಲ್ಲಿ ಯಾರು ಪ್ರೀತಿಸ್ತಾ ಇದಾರೆ, ಯಾರು ನಿಜವಾಗಲೂ ನೋಡ್ರಿ ಏನ್ ಹೇಳ್ತಾರಂದ್ರೆ ಜ್ಞಾನಿ, ಯಾರು ನಿಜವಾಗಲೂ ಪ್ರೀತಿಸ್ತಾ ಇದಾರೆ ಅವ್ರು ಇದ್ರೊಳಗೆ ಕೈ ಹಾಕಬೇಕು. ಕೈ ಹಾಕಿದ್ರೆ ನಿಜವಾಗಲೂ ಪ್ರೀತಿಸೋರಿಗೆ ಹಾವು ಕಡಿಯುವುದಿಲ್ಲ ಅಂತ ಹೇಳ್ತಾನೆ. ಏನ್ ಕಡಿಯುವುದಿಲ್ಲ? ನಿಜವಾಗಿಯೂ ಪ್ರೀತಿಸೋರಿಗೆ ಹಾವು ಕಡಿಯುವುದಿಲ್ಲ ಅಂತ. ಆಗ ಈ ಅತಿಲೋಕ ಸುಂದರಿ ಇರ್ತಲ್ಲ, ಫ್ಯಾಷನ್ ಅವಳು ಸುಂದರಿ, ಅಲಂಕಾರ ಮಾಡಿಕೊಂಡು ಮಸ್ತ್ ನಿಂತಿರ್ತಾಳೆ. ಅವಳು ನಿಂತಿರುವ ಸಮಯದಲ್ಲಿ ಜರುಗಿರ್ತಕ್ಕಂಥ ಒಂದು ಸಂಗತಿ ಕೇಳ್ತೀರಿ. ಆಗ ಅವಳಿಗೆ ಯಾರು ಬೇಕಾದ್ರೆ, ಯಾರು ನಿಜವಾಗ್ಲೂ ಪ್ರೀತಿ ಮಾಡ್ತಾರೆ ಅವ್ರು ಬನ್ನಿ, ಎಲ್ಲಿ ಬನ್ನಿ, ಮಡಿಕೆ ಹತ್ರ ಬಂದು ಮಡಿಕೆ ಒಳಗೆ ಕೈ ಹಾಕಿರಿ. ಆಗ ಯಾರಿಗೆ ಸರ್ಪ ಕಡಿಯುವುದಿಲ್ಲವೋ ಅವರೇ ನಿಜವಾಗಿ ಪ್ರೀತಿ ಮಾಡ್ತಾ ಇದ್ದಾರೆ ಅವರ ಗಂಡನ ಅಂತೇಳಿ ಸಾಬೀತಾಗ್ತಂತ ಹೇಳ್ತಾರೆ. ಆವಾಗ ಅರಸನು ಕೂಡ ಅಲ್ಲಿ ನೋಡ್ತಾ ಇರ್ತಾನೆ, ಹೌದಲ್ಲ ಏನು ವಿಚಿತ್ರವಾದಂಥದ್ದು ಹೇಳಿದಾನಲ್ಲ ಅಂತ. ಈಗ ನಾನು ಮಂತ್ರಿಗಳಿಗೆ ಹೇಳಿ ಇದರಲ್ಲಿ ಏನ್ ತರಿಸಿದ್ದೇನೆ, ಸರ್ಪವನ್ನು ತರಿಸಿದ್ದೇನೆ, ವಿಶ್ವ ಸರ್ಪವನ್ನು ತರಿಸಿದ್ದೇನೆ. ಎಲ್ಲರೂ ಹೇಳ್ತಿರಲ್ವ್ಯಾ, ವಿಶ್ವ ಸರ್ಪವನ್ನು ತರಿಸಿದ್ದೇನೆ ಎಂಬುದಾಗಿ ಹೇಳ್ಕೊಂಡು, ನನ್ನ ಪ್ರಿಯ ಸಹೋದರಿ ಆ ಸಮಯದಲ್ಲಿ ಆಗಿದ್ದೇನೆಂದ್ರೆ, ಅದರಲ್ಲಿ 7 ವರ್ಷದ ಅವಧಿಯಲ್ಲಿ ಮದುವೆ ಆಗಿರ್ತದಲ್ಲ ಅವಳು, ಮತ್ತು ಇಲ್ಲಿ ಇನ್ನೊಂದು ಪಕ್ಕದಲ್ಲಿ ಅತಿಲೋಕ ಸುಂದರಿ ನಿಂತಿರ್ತಾಳೆ. ಅವಳು ಇಬ್ಬರಲ್ಲಿ ಹೋಗ್ಲಿಕ್ಕೆ ಹೆದರ್ತಾಳೆ. ಯಾರಂದ್ರೆ ಸುಮ್ಮನೆ ಅವನ ಮೇಲೆ ಪ್ರೀತಿ ಇಲ್ಲದೆ, ಅವನಿಗಿರುವ ವ್ಯಾಪಾರ, ಅವನಿಗಿರೋ ಬಿಸ್ನೆಸ್, ಅವನಿಗಿರೋ ಹಣ, ಬಂಗಾರ, ಬೆಳ್ಳಿ, ಅವನಿಗಿರೋ ಮೈಕಟ್ಟು, ಅವನ ಸೌಂದರ್ಯವನ್ನು ನೋಡಿ ಬಂದಿರ್ತಾಳೆ ಹೊರತು ಅವನನ್ನು ಪ್ರೀತಿಸುವಳಲ್ಲ. ಅವಳೇನ್ ಮಾಡ್ತಾಳೆ, ಅವಳು ಹೋಗಿ ಹಿಡಿದ್ರೆ ನಿಜವಾಗಿ ಯಾರು ಪ್ರೀತಿ ಮಾಡ್ತಾ ಇದ್ರೆ ಅವಳಿಗೆ ಮಾತ್ರ ಸರ್ಪ ಕಡಿದಿಲ್ಲ ಅಂತ ಹೇಳಿದ ಆತನು. ಈಗ ನಿಜವಾಗಿ ಪ್ರೀತಿ ಮಾಡ್ಲಾರ್ದವ್ರು ಹೋಗ್ತಾರಲ್ಲ, ಅವಾಗ ಯಾರು ಬಂದ್ಲು, 7 ವರ್ಷ ಅವಿದೆಯಲ್ಲಿ ಮದುವೆ ಆಗಿರ್ತಕ್ಕಂಥ ಸ್ತ್ರೀಯೇ ಹೋಗಿ ಏನ್ ಮಾಡ್ತಾಳೆ, ಆ ಮಡಿಕೆಯಲ್ಲಿ ಕೈ ಹಾಕಿ ಆ ಹಾವನ್ನು ಹೊರಗೆ ತೆಗಿಬೇಕೆಂಬುದಾಗಿರ್ತಾರೆ. ಮಡಿಕೆಯಲ್ಲಿ ಕೈ ಹಾಕಿದ್ಕೊಳ್ಳಿ ಹಾವು ಸಿಗ್ತದೆ, ಹಾವು ಸಿಕ್ಕಿದ್ಕೊಳ್ಳಿ ಹಾವನ್ನು ಹೊರಗೆ ತೆಗಿತಾರೆ. ಎಲ್ಲ ಹೇಳ್ತಿರಲ್ವ್ಯಾ, ಅದು ತೆಗೆದ್ರೆ ದಾರ, ಅದು ಏನದು ಮಸ್ತ್ ಸಿಲ್ಕ್ ದಾರ, ಅದು ಮಸ್ತ್ ದಾರ ತೆಗೆದು ಅಯ್ಯೋ ದಾರ ಇದೆಲ್ಲ ಅಂತ ಹೇಳ್ತಾರೆ. ಆವಾಗ ಆ ಜ್ಞಾನಿ ಹೇಳ್ತಾನೆ, ಇವಳೇ ನಿಜವಾಗಲೂ ತನ್ನ ಗಂಡನನ್ನು ಪ್ರೀತಿ, ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುವ ಸ್ತ್ರೀ ಇವಳೇ ಅವಳು ಅಂತ ಹೇಳ್ತಾನೆ. ಆಗ ಆ ಪುರುಷನಿಗೆ ಹೇಳ್ತಾರೆ, ಮಜನು, ನಿನಗೆ ಲೈಲಾ ಹಂಗ್ ಬಂದ್ಲಲ್ಲ ನಿನ್ ಜೊತೆಯಲ್ಲಿ, ಅವಳು ನಿನ್ನನ್ನೆಲ್ಲ, ನಿನ್ನ ಮೈಕಟ್ಟನ್ನು, ನಿನ್ನ ಸೌಂದರ್ಯವನ್ನು, ನಿನ್ನ ಹಣ ಅಂಪತ್ತನ್ನು, ನಿನ್ನ ಪದವಿಯನ್ನು, ನಿನ್ನ ಡಿಗ್ರಿಯನ್ನು, ನಿನಗಿರ್ತಂದ ಸ್ಟೈಲನ್ನು ನೋಡಿ ಬಂದಿರೋ ಹೊರತು ನಿನ್ನನ್ನು ನೋಡಲ್ಲೇ. ನಿನ್ನ ಮೇಲೆ ಪ್ರಾಣ ಇಲ್ಲ ಅವಳಿಗೆ. ಇವಳು ನಿನ್ನ ಹೆಂಡತಿಯಾದ ಅವಳಿದ್ರೆ ಈ 7 ವರ್ಷದಲ್ಲಿ ಮದುವೆ ಆಗಿದ್ದವಳೆ ನಿನ್ನ ಪ್ರಾಣ ಸಖಿಯಾಗಿದ್ದಾಳೆ, ಅವಳನ್ನೇ ನೀನು ಮದುವೆ ಮಾಡ್ಕೊಳ್ತೀಯ, ಏನ್ ಮಾಡ್ತೀನಿ ನೋಡ್ಕೊ ಅಂತ ಹೇಳಿದೆ. ಆವಾಗ ಅವನಿಗೆ ಅರ್ಥ ಆಯ್ತೇನಂದ್ರೆ, ಅಯ್ಯೋ ಪಂಡಿತರೇ, ನನ್ನ ಕಣ್ಣನ್ನು ತೆರೆದ್ರಿ ಇವತ್ತು ನೀವು. ನನ್ನನ್ನು ಪ್ರೀತಿ ಮಾಡಲಾರದ
ಅವಳನ್ನು ಹೋಗಿ ನಾನು ಪ್ರೀತಿ ಮಾಡ್ತಿದ್ದೆ. ಇವತ್ತು ಗೊತ್ತಾಯ್ತು ಅವಳು ನಿಜವಾಗಲೂ ನನ್ನನ್ನು ಪ್ರೀತಿ ಮಾಡಲ್ಲ. ಅವಳು ನನಗೆ ಏನ್ ಬೇಕು? ಸೌಂದರ್ಯ ಬೇಕು, ಶೃಂಗಾರ ಬೇಕು, ಮತ್ತು ಹಣ, ಐಶ್ವರ್ಯ, ದುಡ್ಡು, ಕಾರು, ಗಾಡಿ ಇರಬೇಕು, ಹೊರತು ನನ್ನನ್ನು ಪ್ರೀತಿ ಮಾಡೋಳಲ್ಲ. ಅವಳಿಗೆ ಐಶ್ವರ್ಯಾಮ್ ಪ್ರೀತಿ ಮಾಡಲು ಎಂಬುದಾಗಿ ಅವಳನ್ನು ಕ್ಯಾನ್ಸಲ್ ಮಾಡಿಸಿ ಆಮೇಲೆ ಆ ಸ್ತ್ರೀಗೂ ಬುದ್ಧಿ ಹೇಳ್ತಾನೆ. ಏನು ತಿಳ್ಕೊಂಡು, ಪಂಡಿತರೇ, ನನಗೂ ನೀವು ಒಂದು ಪಾಠ ಕಲಿಸ್ಕೊಟ್ಟಿದ್ರಿ. ಯಾಕಂದ್ರೆ ನಿಜವಾದ ಪ್ರೀತಿ ಸುಮ್ಮನೆ ಇದು ಆಕರ್ಷಣ ಪ್ರೀತಿ. ನಾನು ಆಕರ್ಷಿತರಾಗಿದೆ, ನನ್ನ ವ್ಯಾಮೋಹದಲ್ಲಿ ನನ್ನ ಕಾಮವಿಲಾಸವು ತೀರಿಸ್ಕೊಳ್ಳಿಕ್ಕೆ ನಾನು ಬಂದಿದ್ದೇನೆ. ಆದ್ರೆ ನಿಜವಾಗಲೂ ಅದು ನಿಜವಾದ ಪ್ರೀತಿ ಅಲ್ಲ. ಪ್ರೀತಿ ಅನ್ನೋದು ಪ್ರಾಣಕ್ಕಿಂತ ಹೆಚ್ಚಾಗಿ ತನ್ನ ಪತಿಯನ್ನು ಪ್ರೀತಿಸೋದೆ ನಿಜವಾದ ಪ್ರೀತಿ ಎಂಬುದಾಗಿ ತಿಳ್ಕೊಂಡು ಅವಳು ಕೂಡ ಒಪ್ಕೊಂಡು ತನ್ನ ದೇಶಕ್ಕೆ ಹೊರಟೋಗ್ತಾಳೆ. ಮತ್ತು ಇಬ್ಬರು ಗಂಡ ಹೆಂಡತಿಯರನ್ನು ಮತ್ತು ತಿರುಗಿ ಅವ್ರನ್ನು ರಿನ್ಯೂ ಆಗಿ ಮದುವೆ ಮಾಡಿ ಅವರಿಗೆ ನ್ಯಾಯವನ್ನು ಮಾಡ್ತಾನೆ ಅರಸನು. ಎಲ್ಲರೂ ಹೇಳ್ತಿರಲ್ವಿಯಾ? ಎಲ್ಲರೂ ಹೇಳ್ತಿರಲ್ವಿಯಾ? ದೇವ್ರ ಮಕ್ಕಳೇ, ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡ್ತಾರೆ. ಅಂದ್ರೆ ಅರ್ಥ ಏನು? ಗಂಟೆಯನ್ನು ಬಾರಿಸಿದ ಕೂಡಲೇ ಅರಸನು ಎಂತ ಕನಿಷ್ಠ ಎಂತ ಕಾಂಪ್ಲಿಕೇಟೆಡ್ ಕೇಸ್ ಇದ್ರು ಅಲ್ಲೇ ಕ್ಲಿಯರ್ ಮಾಡ್ಬೇಕು ಅವ್ರ. ಅಂದ್ರೆ ಇವಳಿಗೂ ಅನ್ಯಾಯ ಮಾಡಿಲ್ಲ. ಯಾರಿಗೆ? ಆ ಬಂದು ಪ್ರೀತಿ ಮಾಡಿದ ಅತಿಲೋಕ ಸುಂದರಿಗೂ ಅನ್ಯಾಯ ಮಾಡಿಲ್ಲ. ಅವಳಿಗೂ ತನ್ನ ತಪ್ಪು ತಿಳುವಳಿಕೆ ಆಯ್ತು. ಮತ್ತು ಈ ಗಂಡನಿಗೂ ನಾನು ಕಾಮಾಭಿಲಾಷದಲ್ಲಿ ಅತಿಲೋಕ ಸುಂದರದಲ್ಲಿ ಹೋಗ್ತಾ ಇದ್ದೀನಲ್ಲ, ಅವಳಿಗೂ ತಿಳುವಳಿಕೆ ಬಂತು. ನನ್ನನ್ನು ಪ್ರೀತಿಸೋಳು ಇವಳೇ ನನಗೆ ಹೆಂಡತಿ ಆಗುವ ಯೋಗ್ಯತೆ ಇದೆ ಅಂತೇಳಿ ಆವಾಗ ಮದುವೆ ನೋಡ್ರಿ ಹೇಗೆ ನ್ಯಾಯ ಪ್ರಮಾಣವಾಗಿ ಜ್ಞಾನಿಗಳ ಮಧ್ಯದಲ್ಲಿ ಅವ್ರಿಗೆ ನಿರ್ಣಯ ಆಗ್ತದೆ. ಇದು ಅಸಂಭವವಾದ ಏನಾಗಿತ್ತು? ಕಾಂಪ್ಲಿಕೇಟ್ ಇದ್ದು. ಇದು ಸಾಧ್ಯನೇ ಇಲ್ಲ ಕೇಸ್ ಕ್ಲಿಯರ್ ಮಾಡ್ಲಿಕ್ಕೆ. ಅಂದ್ರೆ ಯಾರು ಪ್ರೀತಿ ಮಾಡ್ತಾ ಇದ್ರು ಗೊತ್ತಿಲ್ಲ. ಅಸಂಭವವಾದ ಕಾರ್ಯಗಳನ್ನು ಕೂಡ ಆತನ ರಾಜ್ಯದಲ್ಲಿ, ಯಾರು? ದಕ್ಷಿಣ ಭಾರತ ಅರಸನ ರಾಜ್ಯದಲ್ಲಿ ಸಂಭವವಾಗಿ ತೀರ್ಪುಗಳು ನಡೀತಾ ಇತ್ತಂತೆ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರೂ ನನ್ನ ಪ್ರಿಯ ಸಹೋದರಿ, ಇವತ್ತು ನಾನು ಎಲ್ಲರೂ ಎದುರು ನಾವು ದೇವರಿಗೆ ಸಮರ್ಪಿಸೋಣ. ನಿನ್ನ ಕರ್ತನಾದ ದೇವರು ಕೂಡ ಇವತ್ತು ನೀನು ರಾಜ್ಯದಲ್ಲಿರ್ತಕ್ಕಂಥ ಅರಮನೆಯ ಮೇಲಿರುವ ಗಂಟೆಯನ್ನು ಬಾರಿಸೋದಾದ್ರೆ ರಾಜನು ನಿನಗೆ ನ್ಯಾಯವನ್ನು ಹೇಗೆ ಈ ದಕ್ಷಿಣ ಭಾರತ ಅರಸನು ರಾಜರ ವ್ಯವಸ್ಥೆಯಲ್ಲಿ ಹೇಗೆ ನ್ಯಾಯವನ್ನು ಕೊಟ್ಟಿದನೋ ಹಾಗೆ ನಿನಗೂ ದೇವರು ನ್ಯಾಯವನ್ನು ಕೊಡ್ತಾನೆ. ಕಣ್ಣೀರುಗಳು, ದುಃಖಗಳು, ಬಾಧೆಗಳು ನಿನ್ನನ್ನು ಕಾಡ್ತಾ ಇದೆಯಾ? ಈಗೋ ಇವತ್ತು ಮೊರೆಯಿಡು. ಏಸಯ್ಯ, ನಿನ್ನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೇನೆ, ನೀನು ಸಿಲುವೆ ಮೇಲೆ ಗಾಯಪಟ್ಟಿದೆಯಲ್ಲ, ನಾನು ಗುಣವಾಗುತ್ತೇನೆ, ನಿನ್ನ ಗಾಯಗಳಿಂದ ನಾನು ಗುಣವಾಗಿದ್ದೇನೆ ನನಗೆ ಹೇಳ್ತೀಯಲ್ಲ, ಇವತ್ತು ನಾನು ಗುಣವಾಗಬೇಕು ರಾಜ ಸಂಪೂರ್ಣವಾಗಿ. ಇನ್ನು ಎಂದಿಗೂ ನನಗೆ ಈ ರೋಗ ಬರಬಾರದು ಅಂತ ನೀನು ಮೊರೆ ಇಡ್ತೀಯ. ಇನ್ನು ಎಂದಿಗೂ ನಿನಗೆ ಯಾವ ರೋಗ ನಿನ್ನ ಪೀಡಿಸುವುದಿಲ್ಲ. ಕಷ್ಟ, ಕಣ್ಣೀರುಗಳು, ದುಃಖ, ಬಾಧೆಗಳಲ್ಲೂ ಅನೇಕ ಕನ್ಫ್ಯೂಷನ್ ಅಲ್ಲಿ ಇದೆಯಾ? ಇವತ್ತು ಪ್ರಾರ್ಥನೆ ಮಾಡು. ದೇವರ ವಾಕ್ಯಾನುಸಾರವಾಗಿ ದೇವರು ನಿನಗೆ ಉತ್ತರ ಕೊಡ್ತಾನೆ. ಯಾವ್ದು ಮಾಡ್ಬೇಕು, ಯಾವ್ದು ಬಿಡಬೇಕು, ಯಾವ್ದು ತಗೋಬೇಕು, ಯಾವ್ದು ತಿನ್ಬೇಕು, ಯಾವ್ದು ಮಾಡಬಾರ್ದು ಅಂತೇಳಿ ದಿಗ್ಭ್ರಮೆ, ಗೊಂದಲಕ್ಕೇಡಾಗಿದೆಯಾ? ಇವತ್ತು ದೇವರ ಹತ್ರ ಪ್ರಾರ್ಥನೆ ಮಾಡು. ಮೊರೆಯಿಡು ಅಂದ್ರೆ ತಟ್ಟುತ್ತಾ ಇರು. ಉತ್ತರ ಬರುವವರೆಗೆ ತಟ್ಟುತ್ತಾ ಇರೋದಾದ್ರೆ ಪರಲೋಕ ರಾಜ್ಯದಲ್ಲಿ ಸಿಂಹಾಸನಾಸೀನ ರೂಢನು, ಆಕಾಶ ಸಿಂಹಾಸನ, ಭೂಮಿ ಪಾದಪೀಠ. ನೀನು ಮೊರೆ ಇಡುವ ಮೊರೆಯನ್ನು ಕೇಳಿ ನಿನ್ನ ಮೊರೆಗೆ ತಕ್ಕಂತ ನ್ಯಾಯವನ್ನು ಮಾಡತಕ್ಕಂತ ಕರ್ತಾದಿಕರ್ತನು, ದೇವಾದಿದೇವನು, ರಕ್ಷಕನಾದ ಯೇಸು ಕ್ರಿಸ್ತನು ಇವತ್ತು ನಿನಗೆ ಬೇಕಾಗಿರುವ ಅಗತ್ಯಗಳನ್ನು ತೀರಿಸುತ್ತಾ. ನನ್ನ ಪ್ರಿಯ ಸಹೋದರಿ, ಎಲ್ಲರೂ ದೇವರಿಗೆ ಸ್ತೋತ್ರ ಮಾಡ್ತಾರೋಣ. ಎಲ್ಲರೂ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದರು. ನಮ್ಮ ಹೃದಯಗಳನ್ನು ಸಮರ್ಪಿಸೋಣ. ನನ್ನ ಪ್ರಿಯ ಸಹೋದರಿ, ವಿಶೇಷವಾಗಿ ಈ ಒಂದು ಸತ್ಯವನ್ನು ನಾವು ಇವತ್ತು ದೇವರ ಸಮ್ಮುಖ ನೀವು ಬೇಡಿಕೊಂಡ್ರೆ ಕೊಡ್ಲೇಬೇಕಾಗ್ತದೆ. ಆತನ ಎಲ್ಲಿದ್ರು, ಒಂದು ಅರಸನು ತನ್ನ ಅಂತಃಪುರದಲ್ಲಿದ್ರು ಕೂಡ ತನ್ನ ಪ್ರಜೆಗಳು ಮೊರೆ ಇಟ್ಟಾಗ, ಗಂಟೆಯನ್ನು ಬಾರಿಸಿರುವಾಗ ಮಧ್ಯರಾತ್ರಿಯಲ್ಲಿ ಬಂದು ಅವರಿಗೆ ನ್ಯಾಯ ಕೊಡಬೇಕಾಯ್ತು, ಅವರಿಗೆ ಪರಿಹಾರ ಕೊಡಬೇಕಾಯ್ತು, ಅವರಿಗೆ ಸಮಾಧಾನ ಕೊಡಬೇಕಾಯ್ತು. ಅವರಿಗೆ ಸಮಾಧಾನದ ಉತ್ತರವನ್ನು ಕೊಟ್ಟು ಅವರ ಕುಟುಂಬಕ್ಕೆ ಸಮಾಧಾನವನ್ನು ಕೊಟ್ಟಿರುವ ಈ ಲೋಕದ ರಾಜಗಳಿಗಿದ್ರು ಪರಲೋಕದಲ್ಲಿ ಆಸೀನ ರೂಢನಾಗಿರುವ ನಮ್ಮ ರಾಜನು, ನಮ್ಮ ಒಡೆಯನಾಗಿರುವ ಯೇಸು ಕ್ರಿಸ್ತನು ನಿಮ್ಮೆಲ್ಲಾ ಪ್ರಾರ್ಥನೆಗಳು, ನಿಮ್ಮ ಎಲ್ಲಾ ಮನವಿಗಳು, ನಿಮ್ಮೆಲ್ಲಾ ಕಣ್ಣೀರುಗಳಿಗೆ ಯೇಸು ಕ್ರಿಸ್ತನು ಖಂಡಿತವಾಗಿ ಉತ್ತರ ಕೊಡ್ತಾನೆ. ಇವತ್ತು ನೀನು ನಮ್ಮ ಜೊತೆಯಲ್ಲಿ ಏಕೀಭವಿಸಿ ಮೊರೆ ಇಡುವುದಾದ್ರೆ, ಆತನಕ್ಕೆ ಕೂಗುವುದಾದ್ರೆ, ಆತನ ಹತ್ರ ತಟ್ಟಿ ನೀನು ಬೇಡೋದಾದ್ರೆ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳತಕ್ಕಂಥವನಾಗಿದ್ದಾನೆ. ನನ್ನ ಪ್ರಿಯ ಸಹೋದರಿ, ಎಷ್ಟೋ ಆಸಕ್ತಿಯಿಂದ ಇಲ್ಲಿ ಕೂತ್ಕೊಂಡಿದ್ರಿ. ಎಷ್ಟೋ ಜನರು ಇವತ್ತು ಯೇಸು ಕ್ರಿಸ್ತನ ವಾಕ್ಯವನ್ನು ಕೇಳ್ತಾ ಇದ್ರಿ. ದೇಶ ವಿದೇಶಗಳಿಂದ ಸುವಾರ್ತೆಯನ್ನು ಕೇಳ್ತಾ ಇದ್ದಾರೆ. ರಾಜ, ನಮ್ಮ ಪ್ರಾರ್ಥನೆ ಕೇಳಿದಾಗ ಸೋದರ ಕರ್ತನೆ, ಕೃಪಾ ಸಂಪೂರ್ಣ ದೇವರೇ ನಿನಗೆ ವಂದನೆ ರಾಜ. ಯಾರ್ಯಾರು ಕರ್ತನೆ ಸಮಸ್ಯೆಗಳು ಪರಿಹಾರ ಆಗಲಾರದಂತ ಸಮಸ್ಯೆಗಳಿಂದ ಗೊಂದಲಕ್ಕೇಡಾಗಿ ಕನ್ಫ್ಯೂಸ್ ಆಗಿದ್ದಾರೆ, ಅವರೆಲ್ಲರ ಸಮಸ್ಯೆಗಳು ಪರಿಹಾರ ಆಗಲಿ ಯೇಸು ನಾಮದಲ್ಲಿ. ಎಲ್ಲರೂ ಆಮೇನ್ ಅಂತ ಹೇಳ್ತಾರೆ. ಅವರ ಕುಟುಂಬದಲ್ಲಿ ಇರ್ತಕ್ಕಂಥ ಎಲ್ಲ ಸಾಲ ಬಾಧೆಗಳು, ಸಾಲದ ತೊಂದರೆಗಳು, ಎಲ್ಲ ಅಡಚಣೆಗಳು ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುಗಡೆ ಆಗಲಿ ಯೇಸು ನಾಮದಲ್ಲಿ.
ನನ್ನನ್ನು ಕೇಳ್ತಿರ್ತಕ್ಕಂಥ, ನನ್ನ ಜೊತೆ ಏಕೀಭವಿಸಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರ ಕುಟುಂಬದಲ್ಲಿ ಅನೇಕ ಜನರಿಗೆ ದಾನ ಮಾಡುವಂತವರ ಕೈಗಳು ಅವರ ಜೀವನದಲ್ಲಿ ತುಂಬಿರಲಿ ಎಂಬುದಾಗಿ ಹಾರೈಸುತ್ತಾನೆ. ಯೇಸು ನಾಮದಲ್ಲಿ ಗುಣವಾಗಲಾರದಂತ ರೋಗದಿಂದ ಪೀಡಿಸಲ್ಪಡ್ತಿರ್ತಕ್ಕಂಥವರಿಗೆ ಯೇಸು ಕ್ರಿಸ್ತನ ಶಿಲುವೆ ಮೇಲೆ ಗಾಯಪಟ್ಟದ್ದು ಎಷ್ಟು ನಿಜವೋ, ನಿನಗೆ ಸ್ವಸ್ಥತೆ ಆಗಿದ್ದು ಕೂಡ ಅಷ್ಟೇ ನಿಜ ಯೇಸು ನಾಮದಲ್ಲಿ. ಇನ್ನು ಮುಂದೆ ಎಂದಿಗೂ ನಿನಗೆ ರೋಗ ಬರದಂತಿರ್ಬೇಕಾದ್ರೆ ಇನ್ನು ಮುಂದೆ ಪಾಪ ಮಾಡಬೇಡ, ಯಾಕಂದ್ರೆ ಇದಕ್ಕಿಂತ ಹೆಚ್ಚಿನ ಕೇಡು ನಿನಗೆ ಬಾರದಂತಿರಬೇಕಾದ್ರೆ. ಹೌದು ರಾಜ, ಇವತ್ತು ರಾಜ ಯಾರ್ಯಾರು ಕರ್ತನೆ ಪ್ರಾರ್ಥನೆ ಏಕೀಭವಿಸಿ ನಮ್ಮ ಜೊತೆಲಿ ಕರ್ತನೆ ಎಷ್ಟು ಶ್ರದ್ಧೆಯಿಂದ ಎಷ್ಟು ನಂಬಿಕೆಯಿಂದ ಕರ್ತನೆ ಎದುರು ನೋಡ್ತಾ ಇದ್ದ ರಾಜ, ಅವರೆಲ್ಲರೂ ಕರ್ತನೆ ಪ್ರಾರ್ಥನೆಗಾಗಿ ಎದುರು ನೋಡ್ತಿರ್ತಕ್ಕಂಥರು ಅವರ ಜೀವನದಲ್ಲಿ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು ಅವ್ರಿಗೂ ಅವರ ಕುಟುಂಬಕ್ಕೆ ಉಂಟಾಗಲಿ. ಹೌದು, ಬೇಡಿಕೊಳ್ಳಿರಿ, ಕೊಡಲ್ಪಡುದು ಹುಡುಕಿರಿ, ದೊರಕುವುದು ತಟ್ಟಿರಿ, ತೆರಲ್ಪಡುವುದು. ಇವತ್ತು ತಟ್ಟುವುದ ಬಗ್ಗೆ ನಾವು ಕೇಳಿದ್ದೇವೆ, ಗಂಟೆ ಬಾರಿಸೋದ ಬಗ್ಗೆ ನಾವು ಕೇಳಿದ್ದೇವೆ. ರಾಜನು ಹೇಗೆ ತನ್ನ ಪ್ರಜೆಗಳು ಎಂದು ಸಾಮಾನ್ಯವಾದ ಪ್ರಜೆಗಳು ಗಂಟೆ ಬಾರಿಸಿದ್ರು, ಹೇಗೆ ಅವರಿಗೆ ನ್ಯಾಯವನ್ನು ಅವರಿಗೆ ಸಮಾಧಾನವನ್ನು ಕೊಡ್ತಾನೋ, ಅದೇ ರೀತಿಯಲ್ಲಿ ಪರಲೋಕದಲ್ಲಿ ಆಸೀನರುಡನಾಗಿರುವ ಆಕಾಶ ಸಿಂಹಾಸನ ಭೂಮಿ ಪಾದಪೀಠದಲ್ಲಿ ಆಸೀನನಾಗಿರುವ ಯೇಸು ಕ್ರಿಸ್ತನ ನಮ್ಮೆಲ್ಲರ ಪ್ರಾರ್ಥನೆಯನ್ನು ಕೇಳಿ ರಾಜ, ನಮ್ಮೆಲ್ಲರ ಕಣ್ಣೀರುಗಳನ್ನು, ದುಃಖಗಳನ್ನು, ಬಾಧೆಗಳನ್ನು ಕೇಳಿ, ನಮ್ಮೆಲ್ಲರ ಮನವಿಗಳನ್ನು ಕೇಳಿ ಅವರೆಲ್ಲರಿಗೆ ಸಮಾಧಾನ, ಶಾಂತಿ, ಆರೋಗ್ಯ, ಸ್ವಸ್ಥತೆ, ಬಿಡುಗಡೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವತ್ತು ನಮ್ಮ ಅಧ್ಯಕ್ಷರ ಸಾಕ್ಷಿಯನ್ನು ಕೇಳಿದ್ರಿ. ನಿಮ್ಮ ಜೀವಮಾನ ಕಾಲವಲ್ಲ ಸಮಾಧಾನ, ಸಂತೋಷ ನಿಮಗಿರ್ಲಿ. ಎಲ್ಲಾ ಜನರಿಗೆ ಅನ್ಸ್ತೀರಿ, ನೀವು ತಟ್ರಿ, ಖಂಡಿತವಾಗಿ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಲೇಬೇಕಾಗ್ತದೆ.